हरिहरशब्दघनौघ रक्षादितसकलभूतलकलङ्का मुनिविरुवासिकेता सरस्वती हरतु नः अज्ञानतिमिरान्धानां ज्ञानाञ्जनशलाकया चक्षुरुन्मीलितं येन तस्मै श्रीगुरुवे नमः। श्रीपरमगुरुवे नमः। परम्पराचार्यगुरुवे नमः। सकलकलुषविध्वंसकं श्रेयसां परिवर्तकं धर्मसम्बन्धकं भव्यजीवमनःप्रतिबोधकारकं पुण्यप्रकाशकं पापप्रणाशकम् इदं शास्त्रं श्रीसमयसारनामधेयम् अस्य मूलग्रन्थकर्तारः श्रीसर्वज्ञदेवाः तदुत्तरग्रन्थकर्तारः श्रीगणधरदेवाः प्रतिगणधरदेवाः तेषां वचनानुसारमासाद्यो आचार्य श्रीकुन्दकुन्दाचार्यदेवविरचितं श्लोकादः सावधानतया शृण्वन्तु। मङ्गलं भगवान् वीरो मङ्गलं गौतमो धनी मङ्गलं कुन्दकुन्दार्यो जैनधर्मोऽस्तु मङ्गलम्। सर्वमङ्गलमाङ्गल्यं सर्वकल्याणकारकं प्रधानं सर्वधर्माणां जैनं जयतु शासनं जैनं जयतु शासनं। नमो अरहन्ताणं नमो सिद्धाणं नमो आयर्याणं नमो वज्रायाणं नमो लोके सर्वसिद्धे योगचरमनोमङ्गलिं भक्ते ओचामि समयभावः सुदके परिहरिहम्। ಭಗವಾನ್ ಕುಂದಕುಂದದೇವ ವಿರಚಿತ ಸಮಯಸಾರ ಪರಮಾಗಮದ 8ನೇ ಅಧಿಕಾರ ಮೋಕ್ಷ ಅಧಿಕಾರದ ಪ್ರಾರಂಭದ ಗಾಥೆಗಳನ್ನು ಅವಲೋಕನೆ ಮಾಡುವಂಥ ಪ್ರಯತ್ನ ನಡೆದದ್ದು ಇದೆ. ಎಷ್ಟೆಲ್ಲಿದೆ? 93. ಬಂಧಾಣಂ ಚ ಸಹಾವಂ ವಿಯಾಣಿಯುಂ ಅಪ್ಪಣೋ ಸಹಾವಂ ಚ ವಂದೇ ಸುಜೋ ವಿರಜ್ಯತಿ ಸೋಕಮ್ಮ ವಿಮೋಕ್ಷಣಂ ನಹಿ. ಬಂಧನಗಳ ಸ್ವಭಾವವನ್ನು ಮೇಲಿ ಆತ್ಮಸ್ವಭಾವವನ್ನು ಅರಿತುಕೊಂಡು ಬಂಧನಗಳಿಂದ ಆವ ಮುಕ್ತನಾಗುವನು. ಅವನು ಕರ್ಮಗಳಿಂ ಮುಕ್ತನಾಗುವನು. ಬಂಧಗಳ ಸ್ವಭಾವವನ್ನು ಮತ್ತು ಆತ್ಮನ ಸ್ವಭಾವವನ್ನು ತಿಳಿದುಕೊಂಡು ಬಂಧಗಳ ಕುರಿತು ಯಾವನು ವಿರಕ್ತನಾಗುತ್ತಾನೆ ಅವನು ಕರ್ಮಗಳಿಂದ ಬಿಡುಗಡೆ ಪಡೆಯುತ್ತಾನೆ. ಕರ್ಮಗಳಿಂದ ಬಿಡುಗಡೆ ಹೊಂದುವ ಸಲುವಾಗಿ ಜಡಕರ್ಮದಿಂದಲೇ ಇರಲಿ, ಭಾವಕರ್ಮಗಳ ಪ್ರವಾಹ ಏನು ಕುದಿಸಿ ಬರ್ತಾ ಇದೆ ಅವುಗಳಿಂದಲೇ ಇರಲಿ, ಬಿಡುಗಡೆ ಹೊಂದುವ ಸಲುವಾಗಿ ಜೀವನಿಗೆ ಒಂದೇ ಒಂದು ಕರ್ತವ್ಯ ಹೇಳಿದರೆ ಅವುಗಳ ಸ್ವರೂಪವನ್ನು ತಿಳ್ಕೊಳ್ಳುವುದ ಬಂಧ ಭಾವಗಳನ್ನ ಮತ್ತು ಆತ್ಮನ ಸ್ವರೂಪವನ್ನು ತಿಳ್ಕೊಳ್ಳುವುದ. ಬಂಧ ಭಾವಗಳ ಕುರಿತಾಗಿ ವಿರಕ್ತಿಯ ಭಾವ ಉತ್ಪನ್ನ ಆಗುವುದ. ಜ್ಞಾನದೊಳಗ ಬಂಧ ಭಾವಗಳ ಕುರಿತಾಗಿ
ವಿರಕ್ತಿಯ ರೂಪದ ಪರಿಣಮನ ಆಗೋದ. ಅರ್ಥಾತ್ ಇದನ್ನು ಅಸ್ಥಿ ರೂಪದಿಂದ ಆಯಿತು. ಅಸ್ಥಿ ರೂಪದಿಂದ ಹೇಳಿದರೆ ಯಾವುದ ಆತ್ಮನ ನೈಜ ಸ್ವಭಾವಿದೆ, ತ್ರಿಕಾಲಿ ಸ್ವಭಾವಿದೆ, ಬದಲಾಗದೇ ಇರುವಂಥ ಸ್ವಭಾವಿದೆ, ಜ್ಞಾಯಕ ಸ್ವಭಾವಿದೆ. ಆ ಜ್ಞಾಯಕ ಸ್ವಭಾವದಲ್ಲೇ ರುಚಿ ರೂಪದಿಂದ, ಏಕತ್ವ ರೂಪದಿಂದ ವರ್ತಿಸುವುದು ಏನಿದೆ, ಇದುವೇ ಬಂಧಗಳಿಂದ ಬಿಡುಗಡೆ ಹೊಂದುವ ಅಥವಾ ಕರ್ಮಗಳಿಂದ ಬಿಡುಗಡೆ ಹೊಂದುವಂಥ ಏಕಮೇವ ಉಪಾಯ ಇದೆ. ಯಾವ ಕಾಲದಲ್ಲಿ ಇದ್ರೂ, ಯಾವ ಕ್ಷೇತ್ರದಲ್ಲಿ ಇದ್ರೂ, ಯಾವುದೇ ಪದದೊಳಗಿದ್ರೂ ಕೂಡ ಜೀವ ಈ ಕಾರ್ಯವನ್ನು ಮಾಡಿದರನೇ ಅವ ಮೋಕ್ಷಕ್ಕೆ ಪ್ರಾಪ್ತ ಆಗೋದು ಸಾಧ್ಯ ಇದೆ. ಅನ್ಯಥಾ ಬೇರೆ ಯಾವ ಉಪಾಯ ಆ ಪದದಿಂದಾಗಲಿ, ಆ ಕ್ಷೇತ್ರದಿಂದಾಗಲಿ, ಆ ಕಾಲದಿಂದಾಗಲಿ ಜೀವನಿಗೆ ಮೋಕ್ಷ ಆಗುವುದಿಲ್ಲ. ಈ ಕಾಲ ಈಗ ನಡೆದದ್ದೇ ಇತ್ತಲ್ಲ, ಪರ್ವದ ಕಾಲ, ಈ ಕಾಲದಿಂದ ಏನು ಮೋಕ್ಷ ಆಗೋದಿಲ್ಲ. ಮನೆಯನ್ನು ಬಿಟ್ಟ ಸ್ವಾಧ್ಯಾಯ ಭವನದೊಳಗ ಸಾಧರ್ಮಿಗಳ ಜೊತೆಗೆ ಕೂತು ಕೇಳುವುದರಿಂದ ಏನು ಕರ್ಮಗಳಿಂದ ಬಿಡುಗಡೆ ಆಗುವುದಿಲ್ಲ. ಕರ್ಮಗಳಿಂದ ಬಿಡುಗಡೆ ಆಗುವ ಉಪಾಯ 3 ಕಾಲದೊಳಗೆ ವಿರಕ್ತಿಯ ಪರಿಣಾಮ ಇದೆ. ಯಾವುದರ ಜೊತೆಗೆ? ಬಂಧ ಭಾವಗಳ ಜೊತೆಗೆ ವಿರಕ್ತಿಯ ಪರಿಣಾಮ. ಅರೆ ಆಸಕ್ತಿ ಇಲ್ಲದೇ ಇರೋದು, ಬಂಧ ಭಾವಗಳ ಜೊತೆಗೆ ಏಕರೂಪ ಆಗದೇ ಇರೋದೇನಿದೆ, ಇದು ಕರ್ಮಗಳಿಂದ ಬಿಡುಗಡೆ ಹೊಂದುವ ಏಕಮೇವ ಉಪಾಯ ಇದೆ. ನೋಡ್ರಿ, ಸಂಸಾರವನ್ನು ಬಹಳಷ್ಟು ಕಾಲದಿಂದ ನೋಡಾಯಿತು, ಸಂಯೋಗಗಳನ್ನು ಪ್ರೀತಿಸಿದ್ದಾಯಿತು, ದ್ವೇಷಿಸಿದ್ದಾಯಿತು, ಮತ್ತು ಸಂಯೋಗಗಳನ್ನು ಬಿಟ್ಟು ಕೊಟ್ಟದ್ದಾಯಿತು, ಮತ್ತು ನವೀನ ಸಂಯೋಗಗಳನ್ನು ಹಿಡ್ಕೊಂಡದ್ದಾಯಿತು. ಈ ಚೇಷ್ಟೆ ಅನಂತ ಕಾಲದಿಂದ ನಡೀತಾ ಇದೆ. ಇದು ವಾಸ್ತವಿಕತೆ ಇದೆ. ಚೇಷ್ಟೆ ಅನಂತ ಕಾಲದಿಂದ ನಡೀತಾ ಇದೆ ಅನ್ನೋದು ವಾಸ್ತವಿಕತೆ ಇದೆ. ಈ ಭವದೊಳಗೂ ಕೂಡ ಅನೇಕ ರೀತಿಯ ಇದೇ ಕಾರ್ಯಗಳು ಆಗಿದಾವಲ್ಲ, ಅನಂತ ಕಾಲದಿಂದ ಯಾವ ಆಗಿದಾವೆಯೋ ಅವೇ ಕಾರ್ಯ. ಧರ್ಮದ ಆಯತನವನ್ನು ಹಿಡ್ಕೊಂಡಿದ್ದೇವೆ ಎಷ್ಟು ಬಾರಿ ಈ ಭವದೊಳಗ, ಉತ್ಸಾಹದಿಂದ. ಮತ್ತು ಸಮಯ ಪೂರ್ಣ ಆದ ನಂತರ ಉತ್ಸಾಹದಿಂದರೇ ಇರಲಿ, ಹೇಗರೇ ಇರಲಿ, ಬಿಟ್ಟು ಕೊಟ್ಟಿದ್ದೇವಲ್ಲ. ಒಂದೊಂದು ಸಲ ಆಯ್ತಪ್ಪ, ಒಳ್ಳೆಯದಾಯಿತು, 10 ದಿವಸದ ದಶಲಕ್ಷಣ ಪೂರ್ಣ ಆಯಿತು, ಮನೆ ಕೆಲಸನ ಹಾಗೇ ಬಿದ್ದಿದ್ದಾವೆ, ಎಲ್ಲೆಲ್ಲಿ ಹೋಗೋವಿತ್ತು, ಮುಗೀತು ಅಂಥೇಳಿ ಹೇಳಿದ ಕೂಡಲೇ ಕೆಲವೊಮ್ಮೆ ಉತ್ಸಾಹ ಆಗ್ತಿದ್ದೀರಿ, ಆಗೋದಿಲ್ಲ ಅನ್ನೋ ಮಾತನ್ನ ಇಲ್ಲ. ಬೇಸರ ಬರ್ತಾ ಇದೆ, ಈಗಿದೇ ನಡೆದಿತ್ತು, ಇನ್ನು ಮತ್ತೆ ಹೋಗ್ಬೇಕಲ್ಲಪ್ಪ ಸಂಸಾರದೊಳಗ ಅಂಥೇಳಿ ಬೇಸರ ಬರ್ತಾ ಇದೆ. ಹೀಗೂ ಆಗೋದು ಸಾಧ್ಯ ಇದೆ, ಹಾಗೂ ಆಗೋದು ಸಾಧ್ಯ ಇದೆ. ಆದರೆ ಹೇಗಾದ್ರೂ ಕೂಡ ಸಂಯೋಗ ಏನಿದೆ ಅದು ಬಿಟ್ಟು ಹೋಗೋದನ್ನೇ, ಎಂಥದ್ದೇ ಇದ್ರೂ ಬಿಟ್ಟು ಹೋಗೋದನ್ನ. ಅದರ ಸಲುವಾಗಿ ಜ್ಞಾನಿ ಗುರುಗಳ ವಾಸ್ತವಿಕ ನೈಸರ್ಗಿಕವಾದಂಥ ವಸ್ತುವಿನ ಸ್ವಭಾವ ಏನು ಹೇಳಿದರು ಅಂತಂದ್ರೆ, ಸಂಯೋಗದ ರುಚಿಯನ್ನು ನೀ ಬಿಡು. ಸಂಯೋಗ ಇರಿಸಿಕೊಳ್ಳೋದು ನಿನಗೆ ಸಾಧ್ಯ ಇಲ್ಲ. ಸಂಯೋಗವನ್ನು ಸಮಯಕ್ಕಿಂತ ಮುಂಚೆ ಬಿಟ್ಟು ಕೊಡೋದನ್ನು ನಿನ್ನಿಂದ ಸಾಧ್ಯ ಇಲ್ಲಪ್ಪ. ಬಸ್ ಸಂಯೋಗದ ಜೊತೆಗಿರುವಂಥ, ಸಂಯೋಗದ ಕುರಿತಾಗಿರುವಂಥ ಅಪನತ್ವವನ್ನು ಬಿಡ, ರುಚಿಯನ್ನು ಬಿಡ, ಆಸಕ್ತಿಯನ್ನು ಬಿಡ. ಅದರಿಂದ ಏನಾಗ್ತಿದೆ? ಅದರಿಂದ ಸ್ವಭಾವದೊಳಗ ಏಕತೆ ಮಾಡುವಂಥದ್ದ ಒಂದು ನಿರ್ಭಾರತೆ, ಒಂದು ನಿಶ್ಚಿಂತತೆ ನಿನಗೆ ಪ್ರಾಪ್ತ ಆಗ್ತಿದೆ. ಸ್ವಭಾವದೊಳಗೆ ಏಕತೆ ಮಾಡೋದು, ಸ್ವಭಾವದ ಕಡೆಗೆ ಪ್ರವೃತ್ತಿ ಮಾಡೋದು. ಇದರ ಸಲುವಾಗಿ ಪರದಿಂದ ಅಥವಾ ಸಂಯೋಗದ ರುಚಿಯಿಂದ ಬಿಡುಗಡೆ ಹೊಂದೋದು ಅವಶ್ಯಕ ಇದೆ. ಸಂಯೋಗ ಎಂಥದ್ದೇ ಇದ್ರೂ ಕೂಡ ಸಂಯೋಗದೊಳಗೆ ಈ ಜೀವಕ್ಕೆ ಮೂರ್ಛಾ ಇದೆ. ಸಂಯೋಗ ಎಂಥದ್ದೇ ಇರಲಿ, ಆ ಸಂಯೋಗವನ್ನು, ಅರೆ ತನಗೆ ಕರ್ಮೋದಯದಿಂದ ಪ್ರಾಪ್ತವಾದಂಥ ಸಂಯೋಗವನ್ನು ಒಮ್ಮೆ ಶಪಿಸ್ತೇವೆ, ಒಮ್ಮೆ ಅದರಲ್ಲೇ ನಮ್ಮ ಮಹಾನತೆಯನ್ನು ದರ್ಶಿಸಲಿಕ್ಕೆ ಹೋಗ್ತೇವ್ರಿ. ಅದರ ಸಂಯೋಗ ಎಂಥದ್ದೇ ಇದ್ರೂ ಕೂಡ ಒಂದು ಮಾತು ಇದೆ,
ಸಂಯೋಗ ಎಂಥದ್ದೇ ಇದ್ರೂ ಕೂಡ ಅದರಲ್ಲಿ ಒಂದು ಬಾಜು ಹೀಗಿದೆ, ಅದು ಉದಯ ಜನಿತ ಇದೆ. ಸಂಯೋಗ ಎಂಥದ್ದೇ ಇದ್ರೂ ಕೂಡ ಅದು ಉದಯ ಜನಿತ ಇದೆ, ಒಂದು ಮಾತು. ಎರಡನೇ ಮಾತು ಇದೆ, ಅದು ಸ್ವಭಾವವನ್ನು ತಿರೋಭೂತ ಮಾಡುವುದರಲ್ಲೇನ ನಿಮಿತ್ತ ಆಗ್ತಿದೆ. ಹಾಗಾದರೆ ಜ್ಞಾನಿಗಳಿಗೆ ಈ ಸಂಯೋಗಗಳು ವ್ರತರೂಪದ ಪರಿಣಾಮ, ಶೀಲ ಪಾಲನೆಯ ರೂಪದ ಪರಿಣಾಮ, ತೀರ್ಥ ವಂದನೆಯ ರೂಪದ ಪರಿಣಾಮ, ಬರುವ ದಿವಸಗಳ ಆಚರಣೆಯ ರೂಪದ ಪರಿಣಾಮ, ಅವರಿಗೆ ಸ್ವಭಾವದ ಅವಲಂಬನೆಯಲ್ಲೇ ಅನುಕೂಲ ಇದೆಯಲ್ಲ. ಜ್ಞಾನಿಗಳಿಗೆ ಸ್ವಭಾವದ ಅವಲಂಬನೆಯಲ್ಲಿ ಅನುಕೂಲ ಇದೆಯಲ್ಲ, ಹೌದು. ಈ ಸಂಯೋಗಗಳ ಜ್ಞಾನಿಗಳಿಗೆ ಸ್ವಭಾವದ ಅವಲಂಬನೆಯಲ್ಲೇ ಅನುಕೂಲ ಇದಾವೆ ಅಂಥೇಳಿ ಹೇಳಲಾಗುತ್ತದೆ. ಆದರೆ ಸ್ವಭಾವದ ಅವಲಂಬನೆ ಅವನಿಗೆ ಮೂಲತಃ ಇರ್ತಿದೆ ರೀ. ಜ್ಞಾನಿಗೆ ಸ್ವಭಾವದ ಅವಲಂಬನೆ ಅವನಿಗೆ ಮೂಲತಃ ಇರುವುದರಿಂದ ತೀರ್ಥವಂದನೆ, ಪರ್ವತಿಥಿಗಳ ಆಚರಣೆ, ಭಗವದ್ಭಕ್ತಿ, ಜಿನವಾಣಿಯ ಜೊತೆಗೆ ಅಧಿಕ ಅಥವಾ ಪ್ರಾಪ್ತ ಸಮಯದೊಳಗ ಅವನಿಗೆ ನಿರಂತರ ಏನಿದೆ, ಸ್ವಭಾವದ ಅವಲಂಬನೆ ಇದೆ ರೀ. ಆತ್ಮನ ಅವಲಂಬನೆ ಇದೆ ರೀ. ಆತ್ಮನ ಅವಲಂಬನೆ ಇರುವುದರಿಂದ ಆ ನಿಮಿತ್ತಗಳ ಅವನಿಗೆ ಏನಾಗ್ತವ್ರೆ, ಅನುಕೂಲವಾಗಿ ಕಂಡು ಬರ್ತವ್ರೆ. ಅನುಕೂಲವಾಗಿ ಅವನಿಗೆ ಕಂಡು ಬರ್ತವೋ ಅಥವಾ ಅವನಿಗೆ ಅನುಕೂಲ ಇದ್ದಾವೆ ಅಂಥೇಳಿ ಹೇಳಲಾಗುತ್ತದೆ. ಮೂಲತಃ ಜ್ಞಾನಿ ಯಾರ? ಸಂಯೋಗದ ರುಚಿಯನ್ನು ಯಾವ ಬಿಟ್ಟಿದನೋ ಅವ ಜ್ಞಾನಿ ಅದಂತೆ. ಹಾಗಾದರೆ ಸಂಯೋಗದಿಂದ ಅವನಿಗೆ ಲಾಭ ಎಲ್ಲೇ ಆಗ್ತಿದೆ ರೀ? ಸಂಯೋಗದಿಂದ ಅವನಿಗೆ ಲಾಭ ಆಯಿತು ಅಂಥೇಳಿ ತಿಳಿಸಿಕೊಡುವ ಪದ್ಧತಿ ಇದೆ ರೀ. ಅಥವಾ ಅವ ಸ್ವಭಾವದ ಅವಲಂಬನೆ ಮಾಡಿ ಅದರಲ್ಲಿ ಉತ್ತರೋತ್ತರ ಯಶಸ್ವಿ ಆಗ್ತಾ ಹೋದಲ್ಲ, ಅದರಲ್ಲಿ ಇದನ್ನು ನಿಮಿತ್ತ ಅಂಥೇಳಿ ಹೇಳಲಾಗುತ್ತದೆ ರೀ. ಅವ ಸ್ವಯಂ ಮಾಡಿದಾನೆ ಏನ? ಸ್ವಭಾವದ ಆಶ್ರಯ. ಅವ ಸ್ವಯಂ ಮಾಡಿದಾನೆ ಏನ? ಸ್ವಭಾವದ ರುಚಿ. ಅವ ಸ್ವಯಂ ಮಾಡಿದಾನೆ ಏನ? ಸಂಯೋಗದಿಂದ ಉದಾಸೀನತ್ವ. ಅವ ಸ್ವಯಂ ಮಾಡಿದಾನೆ ಏನ? ಸಂಯೋಗಗಳಿಂದ ಅಪ್ರಭಾವಿ ಉಳಿಯುವುದು. ಸಂಯೋಗದಲ್ಲಿ ಏನೂ ಮಾಡುವುದಿಲ್ಲ. ಸಂಯೋಗದಲ್ಲಿ ಏನೂ ಮಾಡಲಿಕ್ಕೆ ಬರುವುದಿಲ್ಲ. ಯಾಕೆ ಅಂತಂದ್ರೆ ಅದು ಉದಯ ಜನಿತ ಇದೆ. ಸಂಯೋಗ ಯಾವುದೇ ಇದ್ರೂ ಕೂಡ ಉದಯ ಜನಿತ ಇದೆ. ಅದರಲ್ಲಿ ಏನೂ ಮಾಡಲಿಕ್ಕೆ ಬರುವುದಿಲ್ಲ, ಅರ್ಥಾತ್ ಮಾಡುವ ಅವಕಾಶ ನಿನಗೆ ಇಲ್ಲ, ಮಾಡುವ ಅಧಿಕಾರ ನಿನಗಿಲ್ಲ. ಹಾಗಾದರೆ ಏನು ಮಾಡೋದಿದೆ? ಸಂಯೋಗದ ಕುರಿತು ರುಚಿ ಏನಿದೆ ಅದನ್ನು ಬಿಟ್ಟು ಕೊಡುವುದು ಮಾತ್ರ ನಿನ್ನ ಅಧಿಕಾರ ಇದೆ. ನಿನಗೆ ಅದು ಮಾತ್ರ ಸಾಧ್ಯ ಇದೆ. ಯಾವುದ? ಸಂಯೋಗದ ರುಚಿಯನ್ನು ಬಿಟ್ಟು ಕೊಡೋದು. ಸಂಯೋಗದೊಳಗೆ ಎಂಥದೇ ಮನಮೋಹಕ ಅವಸ್ಥೆಗಳು ಇದ್ರೂ ಕೂಡ ಅದರಿಂದ ಅಪ್ರಭಾವಿ ಇರೋದು, ಅದರಿಂದ ಪ್ರಭಾವಿತ ಆಗದೇ ಇರೋದು. ಆವಾಗ ಏನಾಗ್ತಿದೆ? ಅದರಿಂದ ಪ್ರಭಾವಿತ ಆಗದೇ ಇರೋದು ಆವಾಗ ಸ್ವಭಾವದಲ್ಲಿ ಉದ್ಯಮ ನಡೀತಿದೆ ಅಲ್ಲ, ನಡೆದಿರ್ತಿದೆ ರೀ. ಸಂಯೋಗಗಳಿಂದ ಪ್ರಭಾವಿತ ಆಗದೇ ಇರುವುದರಿಂದ ಸ್ವಭಾವದಲ್ಲಿ ಉದ್ಯಮ ನಡೀತಿದೆ, ಹೀಗೆ ಮಾತು ಇಲ್ಲ. ಸಂಯೋಗಗಳಿಂದ ಉದಾಸೀನ ಆಗ್ತಾ ಇರ್ತಾನೆ ಹೊರಗಡೆ, ಸ್ವಭಾವದಲ್ಲಿ ಉದ್ಯಮ ನಡೆದದ್ದೇ ಇರ್ತಿದೆ ಒಳಗಡೆ. ನಿವೃತ್ತಿ ಹೊರಗಿನಿಂದ ಇದೆ, ಪ್ರವೃತ್ತಿ ಒಳಗಡೆ ಇದೆ. ಬಹಿರ್ಮುಖ ಇರುವಂಥ ಯಾವ ವೃತ್ತಿ ಇತ್ತೋ ಆ ವೃತ್ತಿಗೆ ಸಂಬಂಧಿಸಿದ ಹಾಗೆ ಯಾವ ಸಂಯೋಗಗಳ ಅರ್ಥಾತ್ ಬಂಧ ಭಾವಗಳಿದ್ದಾವೆಯೋ ಅವುಗಳ ಯಥಾರ್ಥ ಜ್ಞಾನ ಆದ ನಂತರ, ಅವುಗಳನ್ನು ನಿಜವಾದ ರೂಪದಿಂದ ತಿಳಿದುಕೊಂಡ ನಂತರ ಈ ಜೀವದ ಆ ಸಂಯೋಗಗಳ ಕುರಿತಾಗಿ ನಿವೃತ್ತಿ ರೂಪದ ಪರಿಣಮನ ಆರಂಭ ಆಗ್ತಿದ್ದೀರಿ. ಮೊದಲ ತಟಸ್ಥ ಇದ್ದುಕೊಂಡ ಎರಡನ್ನೂ ತಿಳಿಯುವುದಿದೆ ರೀ.
ಎರಡು ಯಾವ ಅನಾದಿ ಕಾಲದಿಂದ ಎರಡು ಇರುವಾಗ ಕೂಡ ಒಂದು ರೂಪದಿಂದ ಅನುಭವ ಆಗ್ತಾ ಇದ್ದಾವಲ್ಲ, ಏಕರೂಪದಿಂದ ಭಾಷಿತ ಆಗ್ತಾ ಇದ್ದಾವಲ್ಲ, ಏಕರೂಪದ ಮನ್ನಣೆ ನಡೀತಾ ಇದೆಯಲ್ಲ, ಏಕರೂಪದ ಅನುಭವ ಆಗ್ತಾ ಇದೆಯಲ್ಲ, ಅವುಗಳನ್ನ ಎರಡು ಇದ್ದಾವೆ ಅನ್ನುವುದನ್ನ ಪುನಃ ಪುನಃ ಆಗಮದ ಆಧಾರದಿಂದ, ನಂತರ ಪ್ರಾಮಾಣಿಕ ಜ್ಞಾನದಿಂದ ಅವು ಎರಡರ ಸ್ವರೂಪ ಹೇಗಿದೆಯೋ ಹಾಗೆ ತಿಳಿಯುವುದಿದೆ. ಆವಾಗ ಜ್ಞಾನ ಏನು ಮಾಡ್ತಾ ಇದೆ ಹೇಳ್ರಿ? ಆವಾಗ ಜ್ಞಾನ ಈ ಕಡೆ ತ್ರಿಕಾಲಿ ಜ್ಞಾನ 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 ಇರುವಂಥ ತನ್ನ ಸ್ವಭಾವವನ್ನೂ ತಿಳಿತಾ ಇದೆ, ಈ ಕಡೆ ಬಂದು ಹೋಗ್ತಾ ಇರುವಂಥ ವಿಭಾವಗಳನ್ನೂ ತಿಳಿತಾ ಇದೆ. ಅದರ ಜ್ಞಾನ ಕೆಲ ಕಾಲದವರೆಗೆ ಅದರ ಜೊತೆಗೆ ಏಕತ್ವವನ್ನೂ ಮಾಡುವುದಿಲ್ಲ, ಇದರ ಜೊತೆಗೆ ಏಕರೂಪನೂ ಆಗುವುದಿಲ್ಲ. ನಿಜ ಸ್ವಭಾವದ ಜೊತೆಗೆ ಏಕರೂಪನೂ ಆಗುವುದಿಲ್ಲ, ಪರಭಾವಗಳಿಂದ ಏಕತ್ವವನ್ನ ಮಾಡುವುದೂ ಇಲ್ಲ. ಈ ಪ್ರಕಾರದ ಯಾವ ಅವಸ್ಥಾ ವಿಶೇಷ ಜ್ಞಾನದ್ದೇ ಇದೆಯಲ್ಲ, ಅದರ ಹೆಸರ ಅವು ಎರಡನ್ನೂ ತಿಳಿಯುವುದರ ಮಾತಿದೆ. ಎರಡನ್ನೂ ತಿಳಿಯುವುದು ಯಾವುದ? ಬಂಧ ಭಾವ, ಬಂದು ಹೋಗ್ತಾ ಇರುವಂಥ ಭಾವ, ಕ್ಷಣವರ್ತಿ ಇರುವಂಥ ಭಾವ. ಆ ಭಾವಗಳ ಜೊತೆಗೆ ಏಕರೂಪನೂ ಆಗುವುದಿಲ್ಲ. ಅರೆ, ಜ್ಞಾನದ ಮಾತು ಹೇಳ್ತಾ ಇದ್ದೇನ್ರಿ, ತಿಳಿಯುವುದು ಯಾವುದಕ್ಕೆ ಅಂದಿದರು ಅನ್ನೋದನ್ನು ಹೇಳ್ತಾ ಇದ್ದೇನೆ. ಯಾವ ಬಂಧ ರೂಪದ ಭಾವಗಳಿದಾವೆಯೋ, ಬಂದು ಹೋಗುವಂಥ ಭಾವಗಳಿದಾವೆಯೋ, ಅವುಗಳ ಜೊತೆಗೆ ಏಕರೂಪ ಆಗುವುದಿಲ್ಲ. ಮೊದಲನೇ ಮಾತು. ಯಾಕೆ ಅಂತಂದ್ರೆ ಅನಾದಿಯಿಂದ ಅವುಗಳ ಜೊತೆಗೆ ಏಕರೂಪ ಇದ್ದರೆ ಇದರದಂತೂ ಪರಿಚಯನೇ ಇರಲಿಲ್ಲ. ಇದು ಇದ್ದು ಕೂಡ ಇದರದ್ದು ಪರಿಚಯ ಇರಲಿಲ್ಲ. ಹಾಗಾದರೆ ಈಗ ಜ್ಞಾನ ಬಸ್ ಭಿನ್ನ ಇದೆ ರೀ. ಯಾವುದರಿಂದ? ಎರಡರಿಂದನೂ ಭಿನ್ನ ಇರೋದೇನು ಮಾತಿದೆ? ಅನಾದಿಯಿಂದ ಇದರಿಂದಂತೂ ಭಿನ್ನನೇ ಇದೆಯಲ್ಲ, ಹೊರಗನೇ ಇದೆಯಲ್ಲ. ಯಾವುದರಿಂದ? ನಿಜ ಸ್ವಭಾವದಿಂದ, ಆತ್ಮ ಸ್ವಭಾವದಿಂದ. ಅನಾದಿಯಿಂದ ಭಿನ್ನನೇ ಇದೆ, ಸರಿ, ಅದು ಭಿನ್ನ ಇದ್ರೆ ಇರಲಿ. ಯಾವುದರ ಜೊತೆಗೆ ಏಕ ಆಗ್ತಾ ಇತ್ತಲ್ಲ, ಅದರ ಜೊತೆಗೆ ಈಗ ಏಕ ಆಗ್ತಾ ಇಲ್ಲ. ಅದನ್ನು ತಿಳಿತಾ ಇದೆ ಅಂಥೇಳಿ ಹೇಳಿದರೆ, ಏಕ ಆಗದೇ ಇರುವುದರ ಹೆಸರು ಕ್ಷಣಿಕ ಭಾವಗಳ ಜೊತೆಗೆ, ವಿಕಾರಿ ಭಾವಗಳ ಜೊತೆಗೆ, ಬಂದು ಹೋಗುವಂಥ ಭಾವಗಳ ಜೊತೆಗೆ, ಸ್ವಭಾವವನ್ನು ತಿರೋಭೂತ ಮಾಡುವುದರಲ್ಲಿ ನಿಮಿತ್ತವಿರುವಂತಹ ಭಾವಗಳ ಜೊತೆಗೆ, ಭಾವಗಳಲ್ಲೇ ಈಗ ಏಕರೂಪ ಆಗ್ತಾ ಇಲ್ಲ. ಅದು ಮಹಾಪುರುಷಾರ್ಥ ಇದೆ ರೀ. ಪ್ರಥಮದ ಪುರುಷಾರ್ಥ ಅದುವೇ ಇದೆ, ಅಪೂರ್ವ ಪುರುಷಾರ್ಥ ಅದುವೇ ಇದೆ. ಆ ಪುರುಷಾರ್ಥವನ್ನು ಇದುವರೆಗೆ ಈ ಜೀವ ಮಾಡಿಲ್ಲ. ಏನ? ಬಂದು ಹೋಗುವಂಥ ಅಥವಾ ಬಂಧ ರೂಪದ ಭಾವಗಳ ಜೊತೆಗೆ ಜ್ಞಾನ ಏಕರೂಪ ಆಗತಾ ಇಲ್ಲ. ಹಾಗಾದ್ರೆ ಅದೇನು ಮಾಡ್ತಾ ಇದೆ? ಅವುಗಳ ಸ್ವರೂಪವನ್ನು ತಿಳಿತಾ ಇದೆ, ಅವುಗಳ ಸ್ವರೂಪವನ್ನು ತಿಳಿತಾ ಇದೆ. ಅವುಗಳ ಜೊತೆಗೆ ಏಕರೂಪ ಯಾವಾಗ ಆಗುವುದಿಲ್ಲರಲ್ಲ, ಆವಾಗನ ಅವುಗಳ ಸ್ವರೂಪ ತಿಳಿಯೋದು ಸಾಧ್ಯ ಇದೆ. ಅವುಗಳ ಜೊತೆಗೆ ಏಕರೂಪ ಎಲ್ಲಿವರೆಗೆ ಆಗ್ತಿದೆಯಲ್ಲ, ಅಲ್ಲಿವರೆಗೆ ಅವುಗಳ ಸ್ವರೂಪವನ್ನು ಜ್ಞಾನ ತಿಳಿಯೋದು ಸಾಧ್ಯ ಇಲ್ಲ. ಯಾವಾಗ ಜ್ಞಾನ ಅನಾದಿ ರೂಢಿಯಿಂದ ಪೃಥಕ್ಕಾಗ್ತಿದೆಯೋ, ಅನಾದಿ ಅಭ್ಯಾಸವನ್ನು ಬಿಟ್ಟುಕೊಡುವಂಥ ಮಾನ ಪುರುಷಾರ್ಥ ಮಾಡ್ತಿದೆಯೋ, ಆವಾಗ ನಾ ಯಾವುದರ ಜೊತೆಗೆ ಒಂದಾಗ್ತಾ ಇದ್ದೆನೋ ಅನ್ನುವುದರ ಸ್ವರೂಪ ತಿಳಿದು ಬರ್ತಿದ್ದೀರಿ. ತನ್ನ ರೂಪ ಅಲ್ಲ, ಅವುಗಳ ಸ್ವರೂಪ ರೀ. ಅವುಗಳ ಸ್ವರೂಪ ಎಲ್ಲಿಯವರೆಗೆ ಅವುಗಳ ಜೊತೆಗೆ ಅಭೇದತೆಯ ಅನುಭವ ಇದೆಯೋ, ಅಲ್ಲಿಯವರೆಗೆ ಅವುಗಳ ಸ್ವರೂಪ ತಿಳಿದು ಬರುವುದಿಲ್ಲ. ಇನ್ನು ಅವುಗಳ ಸ್ವರೂಪನ ತಿಳಿಯುವುದಿಲ್ಲ ಅಂದ ಮೇಲೆ ಅವುಗಳ ಜೊತೆಗೆ ಅಭೇದತೆಯನ್ನು ಸಾಧಿಸ್ತಾ ಇರುವ ತನ್ನ ಸ್ವರೂಪ ಹೇಗೆ ತಿಳಿದು ಬರುತ್ತೆ? ಅಪೂರ್ವ ಪುರುಷಾರ್ಥ ಯಾವುದಿದೆ? ಯಾವವುಗಳ ಜೊತೆಗೆ ನಿರಂತರ ಅಭೇದತೆಯ ಅನುಭವ ಮಾಡ್ತಾ ಇತ್ತೋ,
ಆ ಅಭೇದತೆಯ ಅನುಭವದಿಂದ ನಿಜ ಸ್ವಭಾವದ ಕುರಿತು ಅತ್ಯಂತ ಕಠೋರವಾಗಿ ವರ್ತಿಸ್ತಾ ಇತ್ತು ಜ್ಞಾನ. ನೋಡ್ರಿ, ಅತ್ಯಂತ ಕಠೋರವಾಗಿ ವರ್ತಿಸ್ತಾ ಇತ್ತು, ಅತ್ಯಂತ ನಿರ್ದಯ ರೂಪದಿಂದ ವರ್ತಿಸ್ತಾ ಇತ್ತು ಜ್ಞಾನ. ಯಾವುದರ ಕುರಿತಾಗಿ? ನಿಜ ಸ್ವಭಾವದ ಕುರಿತಾಗಿ. ಆ ಬಂಧ ಭಾವಗಳ ಜೊತೆಗೆ ಅಭೇದತೆಯ ಅನುಭವ ಮಾಡುವಂಥ ಜ್ಞಾನ, ಅಭೇದ ರೂಪವಾಗಿ ತಿಳಿಯುವಂಥ ಜ್ಞಾನ, ಅಭೇದತೆಯಿಂದ ಮನ್ನಿಸ್ತಾ ಇರುವಂಥ ಅನುಭವ ಮಾಡ್ತಾ ಇರುವಂಥ ಜ್ಞಾನ, ಯಾವುದರ ಜೊತೆಗೆ ನಾನು ಏಕಾಗಿದ್ದೇನೆ ಅವುಗಳ ಸ್ವರೂಪವನ್ನೇ ತಿಳಿಯದೇ ಇರುವುದರಿಂದ ಅವುಗಳ ಜೊತೆಗೆ ಏಕರೂಪ ಆಗುವಂಥ ನಾನು ಎಂಥವಿದ್ದೇನೆ ಅದರ ಸ್ವರೂಪ ಕೂಡ ತಿಳಿಯೋದು ಸಾಧ್ಯ ಇಲ್ಲ. ಯಾವುದ ಆಶ್ರವ ಭಾವ ಇದೆಯೋ, ಯಾವುದ ಕರ್ಮದ ಉದಯದ ನಿಮಿತ್ತದಿಂದ ಆಗಿರುವಂಥ ಭಾವ. ನೋಡ್ರಿ, ಇಡೀ ಸಮಯಸಾರ ಗ್ರಂಥದೊಳಗ ಆಶ್ರವದ ಸ್ವರೂಪವನ್ನು ತಿಳಿಸಿಕೊಡುವಂಥ ಯಾವ ವಿಶೇಷ ಪ್ರತಿಪಾದನೆ ಸಮಯಸಾರ ಗ್ರಂಥಾದಿರಾಜದಲ್ಲಿ ಆಗಿದೆಯೋ ಅದು ಜೀವನಿಗೆ ತಿಳಿದು ಬಂತು ಅಂತಂದ್ರೆ ಈ ಜೀವ ಆಶ್ರವದೊಳಗೆ ಮುಂದುವರಿಯುವ ಸಾಧ್ಯತೆ ಇಲ್ಲ. ಅರ್ಥಾತ್ ಆ ಆಶ್ರವದ ಸಂತಾನವಿರುವಂಥ ಶುಭ ಅಥವಾ ಅಶುಭ ಭಾವಗಳ ಜೊತೆಗೆ ಏಕರೂಪ ಆಗೋ ಸಾಧ್ಯ ಇಲ್ಲ. ಅಮೃತ ಚಂದ್ರಾಚಾರ್ಯ ದೇವರ ಚಾಂಡಾಲಿನಿಯ ಪುತ್ರ ಅಂಥೇಳಿ ಹೇಳಿ ಆ ಆಶ್ರವ ಭಾವದ ಅತ್ಯಂತ ಕೆಳದರ್ಜೆ ಏನಿದೆ ಅದನ್ನು ತೋರಿಸಿಕೊಟ್ಟಿದ್ದಾರೆ. ಅದರದ ದರ್ಜೆ ಯಾವುದು ಇದೆ ಅನ್ನೋದನ್ನು ತಿಳಿಸಿಕೊಟ್ಟಿದ್ದಾರೆ. ಆದ್ರೂ ಕೂಡ ಈ ಜೀವ ಆ ಆಶ್ರವದ ಭೇದವಾದಂಥ ಶುಭದ ಜೊತೆಗಿನ ಏಕತ್ವವನ್ನು ಎಲ್ಲಿಯವರೆಗೆ ಬಿಡುವುದಿಲ್ಲ ಅಲ್ಲಿಯವರೆಗೆ ಇದಕ್ಕೆ ಯಾವುದರ ಜೊತೆಗೆ ನಾನು ಇದುವರೆಗೆ ಏಕತ್ವ ಮಾಡಿದೆ ಅನ್ನುವುದರೊಳಗ ಆ ಯಾವುದರ ಜೊತೆಗೆ ಮಾಡಿದೆನೋ ಅನ್ನುವುದರದ್ದು ತಿಳಿಯೋದಿಲ್ಲ, ಮತ್ತು ಅವುಗಳ ಜೊತೆಗೆ ಮಾಡುವಂಥ ನನ್ನ ಸ್ವರೂಪ ಎಂಥದ್ದಿದೆ ಅನ್ನೋದು ತಿಳಿಯೋದಿಲ್ಲರಿ. ತಿಳಿತಾ ಇದೆ ಏನ್ರಿ? ಎಲ್ಲಿಯವರೆಗೆ ಆಶ್ರವ ಭಾವದಿಂದ ಇವನಿಗೆ ವಿರಕ್ತಿ ಆಗೋದಿಲ್ಲ. ವಿರಕ್ತಿ ಶಬ್ದ ಇದೆ ರೀ. ವಿರಕ್ತಿ ಶಬ್ದದ ಅರ್ಥ ಇಷ್ಟೇ ಇದೆ, ಅದರ ಜೊತೆಗೆ ಏಕರೂಪ ಆಗದೇ ಇರೋದು, ಅದರ ಜೊತೆಗೆ ಅಭೇದತೆಯನ್ನು ಸಾಧಿಸದೇ ಇರೋದು. ಎಲ್ಲಿಯವರೆಗೆ ಈ ಜ್ಞಾನ ನನ್ನ ಜ್ಞಾನ ಆ ಆಶ್ರವದ ಭಾವಗಳ ಜೊತೆಗೆ ಅಥವಾ ವಿಭಾವಗಳ ಜೊತೆಗೆ ಅಥವಾ ಬಂಧರೂಪದ ಭಾವಗಳ ಜೊತೆಗೆ ಏಕರೂಪ ಆಗುವುದನ್ನು ಬಿಟ್ಟುಕೊಡುವುದಿಲ್ಲವೋ ಅಲ್ಲಿಯವರೆಗೆ ಆ ಜ್ಞಾನಕ್ಕ ನಾನು ಯಾವುಗಳ ಮಿತ್ರತ್ವ ಮಾಡ್ತಾ ಇದ್ದೇನೆ, ಯಾವುದರ ಜೊತೆಗೆ ಏಕಾಗ್ತಾ ಇದ್ದೇನೆ ಅನ್ನುವ ಮಾತು ತಿಳಿದು ಬರುವುದಿಲ್ಲ. ಇನ್ನು ಅವುಗಳ ಜೊತೆಗೆ ಏಕತ್ವ ಮಾಡುವಂಥ ನಾನು ಎಂಥವಿದ್ದೇನೆ ಅನ್ನೋದನ್ನೂ ತಿಳಿದು ಬರುವುದಿಲ್ಲ. ಹಾಗಾದರೆ ಜ್ಞಾನ ಅವು ಎರಡನ್ನೂ ತಿಳಿಬೇಕಾದ್ರೆ ಹೇಗಿರ್ತಿದೆ? ಅವುಗಳ ಜೊತೆಗೆ ಏಕರೂಪನೂ ಇಲ್ಲ, ಮತ್ತು ಇವುಗಳ ಜೊತೆಗೆ ಏಕರೂಪ ಇದರ ಜೊತೆಗೆ ಏಕರೂಪ ಇನ್ನೂ ಆಗಿಲ್ಲ. ಅಂಥ ಯಾವ ಒಂದು ಮಧ್ಯದ ಅವಸ್ಥೆ ಇದೆಯೋ ಅದನ್ನು ವ್ಯವಹಾರದಿಂದ ತತ್ವಾಭ್ಯಾಸ ಅಂತ ಹೇಳಿ ಹೇಳ್ಬೋದು, ನಿಶ್ಚಯದಿಂದ ಭೇದದ ಅಭ್ಯಾಸ ಅಂತ ಹೇಳಿ ಹೇಳ್ಬೋದು. ಆ ಅಭ್ಯಾಸದ ಫಲದಿಂದನ ಅವುಗಳನ್ನು ಬಿಟ್ಟುಕೊಟ್ಟ ಆ ಬಂಧ ಭಾವಗಳನ್ನು ಸರ್ವಥಾ ಅಭಾವ ಮಾಡಿ ದೃಷ್ಟಿಯೊಳಗಿಂದ ಸರ್ವಥಾ ಅಭಾವ ಮಾಡಿ
ಇಲ್ಲಿ ಸಂಪೂರ್ಣ ರೂಪದಿಂದ ಸ್ವಭಾವದ ಜೊತೆಗೆ ಅಭೇದ ಆಗಬಹುದಾಗಿದೆ. ಆ ವಿಭಾವದ ಜೊತೆಗಿನ ಅಥವಾ ಬಂಧ ಭಾವಗಳ ಜೊತೆಗಿನ ಏಕತ್ವವನ್ನು ದೃಷ್ಟಿಯ ಅಪೇಕ್ಷಾದಿಂದ ಸರ್ವಥಾ ಅಭಾವ ಮಾಡಿದ ನಂತರ ಇವನಿಗೆ ತ್ರಿಕಾಲಿ ಜ್ಞಾತ ಸ್ವಭಾವದ ಜೊತೆಗೆ ಒಂದು ಸಮಯ ಅಭೇದತೆಯ ಅನುಭವ ಆಗ್ತಿದೆಯಲ್ಲ, ಅಲ್ಲಿಂದ ಆ ಅಭೇದತೆಯ ಅನುಭವ ಆಗ್ತಿದೆ, ಅದು ಮೋಕ್ಷ ಇದೆ. ಅಲ್ಲಿಂದ ಶುರು ಆಗ್ತಿದೆ ಅವನು ಮೋಕ್ಷ ಮಾರ್ಗ. ಮೊದಲ ಮೋಕ್ಷ ಮಾರ್ಗ ಮೊದಲ ಮೋಕ್ಷವೇ ಅಂದ್ರೆ ಏನ? ತ್ರಿಕಾಲ ಮುಕ್ತ ಸ್ವಭಾವದ ಆತ್ಮನ ಪರಿಚಯ ಅನುಭೂತಿ ಏನಿದೆ ಅದು ಮೋಕ್ಷ ಇದೆ ರೀ. ತ್ರಿಕಾಲಿ ಜ್ಞಾತಾ ಸ್ವರೂಪದ ಅನಂತ ಅನಂತ ಅತೀಂದ್ರಿಯ ಆನಂದ ಪರಮಾನಂದ ಸ್ವರೂಪದ ಆ ತ್ರಿಕಾಲಿ ಆತ್ಮನ ಜೊತೆಗೆ ಅಭೇದತೆಯ ಅನುಭೂತಿ ಏನಿದೆಯಲ್ಲ ಅದು ಪ್ರತ್ಯಕ್ಷ ಮೋಕ್ಷ ಇದೆ ರೀ. ಆ ಅನುಭೂತಿಯ ಬಲದಿಂದ ಮರು ಸಮಯದಿಂದ ಹಿಡಿದು ಆ ಅನುಭೂತಿ ಯಾವುದರದ್ದು ಆಗಿದೆಯೋ ಅದರದೇ ಮಹಿಮೆ ನಿರಂತರ ಉತ್ತರೋತ್ತರ ಅಧಿಕ ಆಗ್ತಾ ಹೋಗೋದು, ವೃದ್ಧಿಸ್ತಾ ಹೋಗೋದು, ಅದರಲ್ಲಿನ ಏಕತೆ ಸಾಧಿಸುವಂಥ ಸಾಮರ್ಥ್ಯ ಆ ಜ್ಞಾನದೊಳಗೆ ಬರ್ತಾ ಹೋಗೋದು. ಇದರ ಹೆಸರು ಮೋಕ್ಷ ಮಾರ್ಗ ಇದೆ. ಇದು ಮೋಕ್ಷ ಮಾರ್ಗದ ಅಧಿಕಾರ ಅಲ್ಲ, ಇದು ಮೋಕ್ಷದ ಅಧಿಕಾರ ಇದೆ ರೀ. ಅರ್ಥಾತ್ ಇದು ಪ್ರತ್ಯಕ್ಷ ಅನುಭೂತಿಯ ಮಾತು ಇದೆ. ಪ್ರತ್ಯಕ್ಷ ಅನುಭೂತಿ ಹೇಳಿದಾರ್ರಿ, ಬಹಳ ಸುಂದರ ಶಬ್ದ ಇದೆ ಅಮೃತ ಚಂದ್ರಾಚಾರ್ಯ ದೇವರದ್ದು. ನಡೀರಿ. ಯ ಏವ ನಿರ್ವಿಕಾರ ಚೈತನ್ಯ ಚಮತ್ಕಾರ ಮಾತ್ರಂ ಆತ್ಮಸ್ವಭಾವಂ ತದ್ವಿಕಾರ ಕಾರಕಂ. ಅವನಿಗೆ ವಿಕಾರವನ್ನು ಮಾಡಿಸುವಂಥದ್ದು ಯಾವುದಿದೆಯೋ ಅದು ಬಂಧ ಇದೆ. ಬಂಧದ ಸ್ವಭಾವ ಏನಿದೆ? ಆ ಆತ್ಮನಿಗೆ ಆತ್ಮ ಸ್ವಭಾವ ಹೀಗಿದ್ರೂ ಕೂಡ ಆ ಆತ್ಮನಿಗೆ ವಿಕಾರವನ್ನು ಮಾಡುವಂಥದ್ದು ಯಾವುದಿದೆಯೋ ಅದು ಬಂಧ ಇದೆ. ನೋಡ್ರಿ, ಅರ್ಥ ಮಾಡುವ ವೇಳೆದೊಳಗ ಬಂಧ ಭಾವಗಳ ಸ್ವಭಾವವನ್ನು ಮತ್ತು ಆತ್ಮನ ಸ್ವಭಾವವನ್ನು ಅಂಥೇಳಿ ಅರ್ಥ ಮಾಡಿದರೆ ಅನ್ವಯಾರ್ಥದೊಳಗ. ಅಲ್ಲಿ ಟೀಕಾದೊಳಗೆ ಏನಿದೆ ರೀ? ಟೀಕಾದೊಳಗೆ ಕನ್ನಡದೊಳಗನೂ ಇದೆ ಮತ್ತು ಸಂಸ್ಕೃತದೊಳಗನೂ ಇದೆ. ಯಾವನು ನಿರ್ವಿಕಾರ ಚೈತನ್ಯ ಚಮತ್ಕಾರ ಮಾತ್ರವಾದ ಆತ್ಮಸ್ವಭಾವವನ್ನು ಮೊದಲ ಯಾವುದನ್ನು ತಿಳಿಯುವುದಿದೆ? ಮೊದಲ ನಿರ್ವಿಕಾರ ಚೈತನ್ಯ ಚಮತ್ಕಾರ. ಅರೆ, ಚಮತ್ಕಾರ ಶಬ್ದದ ಬಗ್ಗೆ ಆಳವಾಗಿ ಚಿಂತನೆ ನಡೆಸುವಂಥ ಒಂದು ಸೂಚನೆಯನ್ನು ನಿನ್ನೆ ಕೊಟ್ಟದ್ದಿತ್ರಿ. ಚಮತ್ಕಾರ, ನಿರ್ವಿಕಾರ ಚೈತನ್ಯ ಚಮತ್ಕಾರ. ನಿರ್ವಿಕಾರ ಚೈತನ್ಯ ಅರ್ಥಾತ್ ಚೈತನ್ಯವೇ ಇದೆ. ಬಂಧದ ಕಾರಣ ಆಗುವಂಥ ವಿಕಾರ ರೂಪ ಆಗಿಯೇ ಇಲ್ಲ. ಇದು ಚಮತ್ಕಾರ. ಅನಾದಿಯಿಂದ ಆಗಿಯೇ ಇಲ್ಲ. ನಿರ್ವಿಕಾರ ಚೈತನ್ಯ ಏನಿದೆ ಅದು ಬಂಧಕ್ಕೆ ಕಾರಣ ಆಗುವಂಥ ವಿಕಾರ ರೂಪ ಯಾವ ಕಾಲದೊಳಗೂ ಆಗಿಲ್ಲ. ಅತ್ಯಂತ ಹೀನ ಅವಸ್ಥೆಯೊಳಗೂ ಕೂಡ ಆಗಿಲ್ಲ. ಇನ್ನು ಜ್ಞಾನಿ ಸಾಧಕ ಜೀವರುಗಳ ಕುಂದರಂಥ ಪ್ರಬುದ್ಧ ಜೀವರುಗಳ ಹೇಳುವ ಹಾಗೆಯೇ ಯಾವುದ ಚೈತನ್ಯ ಮಾತ್ರವೇ ಇದೆ, ನಿರ್ವಿಕಾರತೆ ಅದರ ಸ್ವಭಾವ ಇದೆ. ಯಾವುದೇ ಕಾರಣದಿಂದ, ತನ್ನ ಅಶಕ್ತತೆಯ ಕಾರಣದಿಂದ ಅಥವಾ ಸಶಕ್ತತೆಯ ಕಾರಣದಿಂದ ಯಾವುದ ವಿಕಾರ ರೂಪ ಆಗಲೇ ಇಲ್ಲವೋ ಅಂಥ ಚೈತನ್ಯ ವಸ್ತುವಿನ
ಆಶ್ರಯ ಅಖಂಡ ಮಾಡಿರುವಂಥ ಕುಂದು ಕುಂದ ಆಚಾರ್ಯ ಭಗವಂತರಂಥ ಸಾಧಕರಿಗೆ ಆ ಯಾವುದು ಶುದ್ಧ ಭಾವ ಉತ್ಪನ್ನ ಆಗ್ತಿದೆಯಲ್ಲ ಅದರ ಜೊತೆಗೆ ಕೂಡ ಏಕತೆ ಇಲ್ಲ. ಯಾವುದು ಶುದ್ಧ ಭಾವ ಆಗಿದೆಯಲ್ಲ ಅದರ ಜೊತೆಗೆ ಕೂಡ ಏಕತೆ ಇಲ್ರಿ. ಏಕತೆ ಯಾವುದರ ಜೊತೆಗೆ ಇದೆ? ಯಾವುದೇ ಎಂಥ ಪರಿಸ್ಥಿತಿಯೊಳಗೂ ಕೂಡ ವಿಕಾರ ರೂಪ ಆಗಲಿಲ್ಲವೋ. ಅರೆ ಬಹಳ ಅದ್ಭುತ ಮಾತ್ರಿ. ಯಾವುದ ಎಂಥ ಹೀನ ಅವಸ್ಥೆಯೊಳಗೂ ಕೂಡ ಯಾವುದ ವಿಕಾರದ ಜೊತೆಗೆ ಏಕರೂಪ ಆಗಲಿಲ್ಲ ಅಥವಾ ವಿಕಾರ ರೂಪ ಆಗಲೇ ಇಲ್ಲ. ಅದರದ ಮಹಿಮೆ ಯಾವ ಸಾಧಕನಿಗೆ ಬಂದದ್ದು ಇದೆಯೋ, ಯಾವ ಸಾಧ್ಯದ ಚರಮಸೀಮೆಯ ಹತ್ತಿರ ಹೋಗ್ತಾ ಇರುವಂಥ ಮಹಾನ್ ಪುರುಷಾರ್ಥಿ ವೀತರಾಗಿ ಸಂತ ಇದ್ದಾನೋ ಅವನಿಗೆ ಆ ಶುದ್ಧ ಭಾವದ್ದು ಕೂಡ ಮಹಿಮೆ ಬರುವುದಿಲ್ಲ. ಯಾಕೆ ಅಂತಂದ್ರೆ ಆ ಶುದ್ಧ ಭಾವದಿಂದ ಕೂಡ ಅವನಲ್ಲಿ ಯಾವ ಹೆಚ್ಚಳಿಕೆ ಆಗುವ ಹಾಗೆ ಇಲ್ಲ. ನೋಡ್ರಿ, ಅವನ ಮಹಿಮೆ ಎಂಥದ್ದಿದೆ, ಆ ಆತ್ಮನ ಮಹಿಮೆ ಎಂಥದ್ದಿದೆ, ಆ ಆತ್ಮನ ಸ್ವರೂಪ ಎಂಥದ್ದಿದೆ. ಬೇಕಾದಂಥ ಹೀನ ಸ್ಥಿತಿಯೊಳಗೂ ಕೂಡ ಆ ಸ್ವರೂಪಕ್ಕೆ ಬಾಧೆ ಬರಲಿಲ್ಲ ಅಂದ ಮೇಲೆ ಇನ್ನು ಅದರ ವಿರುದ್ಧ ಶುದ್ಧಾವಸ್ಥೆಗಳು ಬರ್ತಾ ಹೋದ್ರೆ ಅದರೊಳಗೇನು ಹೆಚ್ಚಳಿಕೆ ಆಗಬಹುದಾಗಿದೆ? ಆಗಲಿಕ್ಕೆ ಅದರಲ್ಲೇ ಬಾಕಿ ಇದೆ. ಅದು ಪರಿಪೂರ್ಣ ಇದೆ ಅಲ್ಲ. ಅರೆ ಪರಿಪೂರ್ಣ ಸಮಯ ಸಾರವೇ ಇದೆ. ಸಮಯ ಸಾರದ್ದೇ ಮಹಿಮೆಯನ್ನು ಮಾಡುವಂಥದ್ದಿದೆ. ಪ್ರವಚನ ಸಾರ ಸಮಯ ಸಾರದ ಮಹಿಮೆ ಮಾಡುವಂಥದ್ದಿದೆ. ನಿಯಮ ಸಾರ ಸಮಯ ಸಾರದ ಮಹಿಮೆ ಮಾಡುವಂಥದ್ದಿದೆ. ಅದರ ಸಲುವಾಗಿ ಯಾರಿಗೆ ಸಮಯ ಸಾರದ ಪ್ರಾಪ್ತಿಯಾಯಿತೋ ಅವರಿಗೆ ಅನೇಕ ಗ್ರಂಥಗಳನ್ನು ಓದುವಂಥ ಅವಕಾಶ ಜೀವನದಲ್ಲಿ ಅಧಿಕವಾಗಿ ಇದ್ರೂ ಸಂಪೂರ್ಣವಾಗಿ ಇದ್ರೂ ಸಮಯ ಸಾರವನ್ನು ಬಿಡುದ್ದನ ಅನ್ಯ ಗ್ರಂಥಗಳ ಅಧ್ಯಯನ ಮಾಡಿದ್ದಾರೆ. ಯಾಕೆ ಅಂತಂದ್ರೆ ಅರೆ ಇದಂತೂ ಅನಂತ ತೀರ್ಥಂಕರರ ದಿವ್ಯಧ್ವನಿಯ ಸಾರ ಇದೆ. ಅಂದ್ರೆ ಈ 415 ಗಾಥೆ ಅಂದ್ರೆ ಅನಂತ ತೀರ್ಥಂಕರರ ದಿವ್ಯಧ್ವನಿಯ ಸಾರ ಇದೆ. ಯಾವುದ? ಸಮಯ ಸಾರ. ಅಂದ್ರೆ ಈ 415 ಗಾಥೆ ಅಂದ್ರೆ ಅಲ್ಲ, 415 ಗಾಥೆಗಳ ಮೂಲಕ ಯಾವ ಧ್ರುವ ತತ್ವದ ವಿವೇಚನೆ ಮಾಡಲಾಗಿದೆಯೋ ಆ ಧ್ರುವ ತತ್ವರೇ. ಹಾಗಾದ್ರೆ ಅನಂತ ತೀರ್ಥಂಕರರ ಯಾವುದರ ವರ್ಣನೆ ಮಾಡಿದ್ದಾರೆ? ಆ ಧ್ರುವ ತತ್ವದ ವರ್ಣನೆ ಮಾಡಿ. ಮುಂದೆ ಬರುವಂಥ ಅನಂತ ತೀರ್ಥಂಕರರು ಯಾವುದರ ವರ್ಣನೆ ಮಾಡೋರಿದ್ದಾರೆ? ಆ ಧ್ರುವ ತತ್ವದ ವರ್ಣನೆ ಮಾಡೋರಿದ್ದಾರೆ. ವ್ಯವಹಾರದಿಂದ ಈ ಸಮಯ ಸಾರದಲ್ಲಿ ಇರುವಂಥ ವಿಷಯವನ್ನೇ ಅನೇಕ 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 ಗ್ರಂಥ ಉತ್ತರವರ್ತಿ ಆಚಾರ್ಯರ ಅನೇಕ ಗ್ರಂಥಗಳ ರಚನೆಯನ್ನೇನು ಮಾಡಿದರೋ ಈ ಸಮಯ ಸಾರದ ಆಧಾರದಿಂದ ಮಾಡಿದರು. ಅರ್ಥಾತ್ ತ್ರಿಕಾಲಿ ಧ್ರುವ ನ್ಯಾಯಕ ತತ್ವದ ಆಧಾರದಿಂದ ಮಾಡಿದರು. ಅದಕ್ಕೇನು ಹೇಳ್ತು? ಸಮಯ ಸಾರ ಗ್ರಂಥದ ರಚನೆ ಸಮಯ ಸಾರದ ಮಹಿಮೆಯನ್ನು ಹೇಳುವುದರೊಳಗೆ ಹೇಳುವ ಸಲುವಾಗೇನ ಆಗಿದೆ. ಪ್ರವಚನ ಸಾರ ಗ್ರಂಥದ ರಚನೆ ಸಮಯ ಸಾರದ ಮಹಿಮೆಯನ್ನು ಹೇಳುವ ಸಲುವಾಗೇನ ಆಗಿದೆ. ನಿಯಮ ಸಾರ ಗ್ರಂಥದ ರಚನೆ ಸಮಯ ಸಾರ ಗ್ರಂಥದ ಅರ್ಥಾತ್ ಸಮಯ ಸಾರದ ಮಹಿಮೆಯನ್ನೇ ಹೇಳುವ ಸಲುವಾಗಿ ಆಗಿದೆ. ಅದರ ಉತ್ತರವರ್ತಿ ಭಗವಾನ್ ಕುಂದ ಆಚಾರ್ಯರ ಉತ್ತರವರ್ತಿ ಆಚಾರ್ಯರುಗಳೆಲ್ಲ ನಾನಾ ಪ್ರಕಾರದಿಂದ ಚರಣಾನುಯೋಗದ ಮುಖ್ಯತೆಯಿಂದಿರಲಿ, ಕರ್ಣಾನುಯೋಗದ ಮುಖ್ಯತೆಯಿಂದಿರಲಿ, ಪ್ರಥಮಾನುಯೋಗದ ಮುಖ್ಯತೆಯಿಂದಿರಲಿ, ಯಾವುದರದೇ ಮುಖ್ಯತೆಯಿಂದ ಕಥನ ಮಾಡಿದ್ರೂ ಕೂಡ ಯಾವುದೇ ತತ್ವವನ್ನು ಮುಖ್ಯ ಮಾಡಿ ಹೇಳಿದ್ರೂ ಮೋಕ್ಷ ಅಧಿಕಾರ ಅನ್ನುವಂಥ ಶೀರ್ಷಿಕೆಯೊಂದಿಗೆ ಹೇಳಿದ್ರೂ ಕೂಡ ಜೀವ ಅಧಿಕಾರ ಅನ್ನುವ ಶೀರ್ಷಿಕೆಯಿಂದ ಹೇಳಿದ್ರೂ ಕೂಡ ಅದರಲ್ಲೇ ವರ್ಣನೆ ಯಾವುದರದಿದೆ ಅಂತಂದ್ರೆ ತ್ರಿಕಾಲಿ ಧ್ರುವ ತತ್ವ ಸಮಯ ಸಾರುತ್ತೆ ಇದೆ.
ಅದರ ಸಲುವಾಗಿ ಸಮಯ ಸಾರದ ಮಹಿಮೆ ಯಾರಿಗೆ ಬಂದಿದೆಯೋ ಅವರು ನಿಜವಾಗಿ ಧನ್ಯ ಇದ್ದಾರೆ. ಅವರು ನಿಜವಾಗಿ ಒಂದು ದಿವಸ ಸಮಯದ ಸಾರ ಆಗ್ತಾರೆ. ನಿಜವಾಗಿ ಸಮಯದ ಸಾರ ಅರ್ಥಾತ್ ಅನೇಕ ಸಮಯ ಅಂದ್ರೆ ಪದಾರ್ಥದ ಹೆಸರಿದೆ ರೀ. ಪದಾರ್ಥಕ್ಕೆ ಸಮಯ ಅಂತಾರೆ. ಹಾಗಾದರೆ ಸಮಸ್ತ ಪದಾರ್ಥಗಳಲ್ಲೇ ಸಾರಭೂತವಾದಂಥ ಜೀವದ ಆಶ್ರಯ ಮಾಡ್ತಾರೆ ಅನ್ನೋದು ಸಮಯದ ಸಾರ ಆಗ್ತಾರೆ. ಎಂದೂ ಅನ್ಯ ಪದಾರ್ಥದ ಅವಲಂಬನೆ ಅವರಿಗೆ ಸ್ವಪ್ನದೊಳಗೂ ಕೂಡ ಬೀಳುವುದಿಲ್ಲ. ಅವಲಂಬನೆ ಭಾಷಿತಾಗೋದಿಲ್ಲ ಅನ್ಯ ಪದಾರ್ಥದ. ಅರೆ ಈಗ ಹೇಳ್ರೆ ಶುದ್ಧಾತ್ಮನ ಆಶ್ರಯ. ಎಂಥ ಶುದ್ಧಾತ್ಮ ಅವ? ಒಂದೇ ಒಂದು ಶಬ್ದದೊಳಗೆ ಅಮೃತ ಚಂದ್ರಾಚಾರ್ಯ ದೇವ್ ಹೇಳಿದರು. ಏನ? ನಿರ್ವಿಕಾರ ಚೈತನ್ಯ ಚಮತ್ಕಾರ. ಚಮತ್ಕಾರ ಯಾಕಂದ್ರು ಅವ ಚೈತನ್ಯನೇ ಅದಾನೆ, ನಿರ್ವಿಕಾರ ಚೈತನ್ಯವೇ ಇದ್ದಾನೆ. ಎಂಥದೇ ಹೀನ ಸ್ಥಿತಿಯೊಳಗೆ ಅವ ವಿಕಾರ ರೂಪ ಆಗಲಿಲ್ಲ. ಎಂಥ ಮಹಿಮೆ ರೀ ಅಂದ. ಯಾವುದು ಈ ಮೊದಲು ವಿಕಾರ ರೂಪದಿಂದ ಪರಿಣಮನ ಆಗಿ 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 ಈಗ ನಿರ್ವಿಕಾರ ಆಯ್ತು, ಅದರದ ಮಹಿಮೆ ಇದೆಯೋ? ಯಾವುದು ಅನಂತ ಕಾಲದಿಂದ ಕೂಡ ವಿಕಾರ ರೂಪ ಆಗಲೇ ಇಲ್ಲ, ಅದು ಚಮತ್ಕಾರಿಕೆ ಇದೆ. ನೋಡ್ರಿ, ಮಲಿನ ಇರುವಂಥ ವಸ್ತುವನ್ನ ಅಥವಾ ಮಲಿನ ಆಗಿರುವಂಥ ವಸ್ತುವನ್ನ ನಿರ್ಮಲಗೊಳಿಸಿದರೆ ಓ ಇದು ಎಂಥ ನಿರ್ಮಲ ಇದೆ ಅನ್ನೋದು ಚಮತ್ಕಾರದ ಮಾತು ಇದೆಯೋ? ಅಥವಾ ಅನಂತ ಕಾಲ ಮಲಿನ ಇರುವೆಳೆದೊಳಗೂ ಕೂಡ ಅದು ಮಲಿನ ಆಗಲೇ ಇಲ್ಲ, ಇದು ಚಮತ್ಕಾರ ಇದೆ ರೀ. ನಮಗೆ ಮಹಿಮೆ ಮೋಕ್ಷ ಅಧಿಕಾರದೊಳಗೂ ಕೂಡ ಯಾವುದರದ್ದು ಬರಬೇಕು? ನ್ಯಾಯಕ ತತ್ವದ್ದು ಬರಬೇಕು, ಧ್ರುವ ಚೈತನ್ಯ ಸ್ವಭಾವದ್ದು ಬರಬೇಕು. ಅರೆ ಯಾವ ಚೈತನ್ಯ ಸ್ವಭಾವದ ಪರ್ಯಾಯದೊಳಗ ನಿರ್ಮಲತೆ ಪ್ರಕಟ ಆಗಿದೆಯೋ ಆ ನಿರ್ಮಲತೆಯ ಮಹಿಮೆ ಮಾಡುವಂಥ ಸಾಧಕ ಜೀವರುಗಳಿಗೆ ಕೂಡ ಆ ನಿರ್ಮಲ ಪ್ರಗಟ ನಿರ್ಮಲ ಪರ್ಯಾಯದ ಮಹಿಮೆ ಇಲ್ಲ. ಆದರೆ ಆ ಪ್ರಗಟ ನಿರ್ಮಲ ಪರ್ಯಾಯ ಯಾವುದರ ಆಶ್ರಯದೊಳಗೆ ಹೋಗಿ ಕುಳಿತುಕೊಂಡಿದೆ ಅನ್ನುವುದರದ್ದು ಮಹಿಮೆ ಇದೆ. ಕುಳಿತುಕೋ ನಿಜ ಗುಣ ಛಾಯೆಯ ಕೆಳಗೆ. ಏನಿದೆ ರೀ? ನಿಜ ಗುಣಗಳದ್ದು ಏನಿದೆ ಅಲ್ಲೇ ನಿನಗೆ ಛಾಯಾ ಸಿಗೋದಿದೆ. ಅನ್ಯತ್ರ ಎಲ್ಲೂ ನಿನಗೆ ಬಿಸಿಲಿನ ಬೇಗೆನ ಸಿಗೋದಿದೆ. ಅನ್ಯತ್ರ ಎಲ್ಲಿ ಸಮ್ಮೇದಗಿರಿಯ ಮೇಲೆ ಹೋದ್ರನ್ನು ಕೂಡ ಅಲ್ಲಿ ಇಲ್ರಿ ಏನಿಲ್ಲ, ಛಾಯೆ ಇಲ್ಲ. ಯಾವುದರ ಛಾಯೆ? ಶಾಂತಿ, ಸುಖ, ನಿರಾಕುಲತೆ ಛಾಯೆ ಕೂಡ. ಕುಳಿತುಕೋ, ನೀ ಕೂಡ್ರಪ್ಪ ಎಲ್ಲಿ? ನಿಜ ಗುಣ ಛಾಯೆ. ನಿನ್ನ ಗುಣ ಎಂಥದ್ದಿದೆ? ಎಂಥದ್ದಿದೆ? ಯಾವ ಗುಣ? ಯಾವ ಗುಣದ ಛಾಯೆಯ ಕೆಳಗೆ ಕೂಡಂತ ಹೇಳಿದರೆ ಯಾವುದ? ನಿರಂತರ ಬೇಗೆಯಲ್ಲಿ ಇದ್ರೂ ಕೂಡ ಅದನ್ನು ಬೇಗೆ ಸ್ಪರ್ಶ ಮಾಡಲೇ ಇಲ್ಲ. ಅದರ ಸಲುವಾಗಿನ ಒಂದರೊಳಗೆ ಅದರ ವಿರುದ್ಧವಾದಂಥ ಇನ್ನೊಂದು ಯಾವುದು ಇದೆಯೋ, ಒಂದರೊಳಗೆ ಅದಕ್ಕೆ ಆಧಾರವಾದಂಥ ಇನ್ನೊಂದು ಯಾವುದಿದೆಯೋ ಅದರ ಮುಖ್ಯತೆ ಮಾಡಿದ್ದಾರೆ. ಒಂದರೊಳಗೆ ಅದರ ವಿರುದ್ಧ ಯಾವುದಿದೆ ಅಂಥೇಳಿ ಹೇಳಿದರೆ ವಿಕಾರಿ ಭಾವದೊಳಗೆ, ಶುಭಾಶುಭ ಭಾವದ ಸಮಯದೊಳಗೆ, ಬಂಧ ಭಾವಗಳ ಸಮಯದಲ್ಲಿ ಕೂಡ ಬಂಧ ಭಾವದಿಂದ ವಿರುದ್ಧ ಸ್ವಭಾವಿ ಇದೆ. ಆ ನ್ಯಾಯಕ ತತ್ವ ಅಥವಾ ನಿಜ ಗುಣ, ನನ್ನ ಗುಣ. ಅರೆ ಅನಂತ ಗುಣಗಳ ಮಾತು ಹೇಳ್ತಾ ಇಲ್ರಿ ಇಲ್ಲಿ. ಆತ್ಮನಲ್ಲೇ ಅನಂತ ಗುಣ ಅದಾವಲ್ಲ, ಅನಂತ ಗುಣಗಳ ಮಾತು ಹೇಳ್ತಾ ಇಲ್ಲ, ಅನಂತ ಗುಣಗಳ ಅಭೇದತೆಯ ಮಾತು ಹೇಳ್ತಾ ಇಲ್ಲ. ಆದರೆ ಅನಂತ ಗುಣಗಳಲ್ಲೇ ಯಾವುದ ಅಭೇದತೆಯನ್ನ ತನ್ನೊಂದು ಸಾಮರ್ಥ್ಯದಿಂದ ಕಾಯ್ಕೊಂಡು ಬಂದಿದೆಯೋ ಅಂಥ ಚೈತನ್ಯದ ಮಾತು ಹೇಳ್ತಾ ಇದೆ. ಯಾವ್ಯಾವ ಗುಣದ ಪರ್ಯಾಯದೊಳಗ ಎಂಥ ಎಂಥ ವಿಕಾರ ಆದ್ರೂ ಕೂಡ ಆ ಗುಣ ಆ ವಿಕಾರ ರೂಪ ಆಗಲಿಲ್ಲ, ಆದರೆ ಚೈತನ್ಯ ರೂಪ.
ಅದೇ ನಿಜ ಗುಣದ ಮಹಿಮೆ, ನಿಜದ ಮಹಿಮೆ ಬರಬೇಕ್ರೆ ಪರರ ನಿರ್ಮಲ ಪರ್ಯಾಯದ ಮಹಿಮೆ ಬಂದು ಉಪಯೋಗ ಇಲ್ಲ. ಏನು ಹೇಳಿತು? ಪರರ ನಿರ್ಮಲ ಪರ್ಯಾಯ, ಪರಿಪೂರ್ಣ ನಿರ್ಮಲ ಪರ್ಯಾಯದ ಮಹಿಮೆ ಬಂದ ಉಪಯೋಗಿಲ್ಲ. ಪರರ ಪರಿಪೂರ್ಣ ನಿರ್ಮಲ ಪರ್ಯಾಯದ ಮಹಿಮೆ ಬರುವುದರದ ತಾತ್ಪರ್ಯನ ನಿಜ ಗುಣದ ಮಹಿಮೆ, ನಿಜ ಗುಣದ ಅವಲಂಬನೆ ಮಾಡೋದಿದೆ, ನಿಜ ಗುಣದ ಆಶ್ರಯದೊಳಗೆ ಬರೋದಿದೆ. ಬಹಳ ಅದ್ಭುತ, ವಿಲಕ್ಷಣ ವಿಲಕ್ಷಣ ವಿಲಕ್ಷಣ, ಮುಗಿಯದೇ ಇರುವಂಥ ಮಹಿಮೆ, ಮುಗಿಯದೇ ಇರುವಂಥ ಮಹಿಮೆ ಯಾರ್ದ? ನಿಜ ಸಮಯ ಸಾರದ, ನಿಜ ಧ್ರುವ ತತ್ವದ, ನಿಜ ಗುಣದ, ನಿಜ ಗುಣದ ಮಹಿಮೆ ಮುಗಿಯದೇ ಇರೋದು. ಅರೆ ಮುಗಿಯುವುದಿಲ್ಲ ಅಂಥೇಳನ ಅನಂತ 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 ಕಾಲ ಕಳೆದರನು, ಅನಂತ ಕಲ್ಪಕಾಲಗಳ ವ್ಯತೀತ ಆದ್ರನು ಆ ನಿಜ ಗುಣದ ಮಹಿಮೆಯಿಂದ ಶುದ್ಧಾತ್ಮರುಗಳ ಹೊರಗೆ ಬರೋದನ್ನ ಇಲ್ರಿ. ಶುದ್ಧಾತ್ಮರುಗಳ ಹೊರಗೆ ಬರೋ ಯಾವುದ ವಿದ್ಯಮಾನ ಇರುವೆಳೆದೊಳಗೂ ಕೂಡ ಅದರಿಂದ ವಿರುದ್ಧ ಸ್ವಭಾವದ್ದಿದೆಯೋ ಅದು ಚಮತ್ಕಾರಮಯ ಇದೆ. ಯಾವುದ ವಿದ್ಯಮಾನ ಇರುವೆಳೆದೊಳಗೂ ಕೂಡ ಅದಕ್ಕೆ ಯಾವುದೇ ಪ್ರಕಾರದ ಲಾಭ ಇಲ್ಲ, ಆದ್ರೆ ಅದರ ಸ್ವರೂಪವನ್ನು ಇದರ ವಿದ್ಯಮಾನತೆಯಿಂದ ಹೇಳಬಹುದಾಗಿದೆ. ಅಂಥ ನಿರ್ಮಲ ಪರ್ಯಾಯ, ಅಂಥ ನಿರ್ಮಲ ಪರ್ಯಾಯದಿಂದ ಕೂಡ ಆ ಸ್ವಭಾವಕ್ಕೆ ಯಾವ ಲಾಭ ಇಲ್ಲ. ಅಂಥ ನಿರ್ಮಲ ಪರ್ಯಾಯದ ಮೂಲಕ ಆ ಸ್ವಭಾವದ ವಿವೇಚನೆಯನ್ನು ಆಗಮ ಗ್ರಂಥಗಳಲ್ಲಿ ಮಾಡಲಾಗಿದೆ. ಆ ಸ್ವಭಾವದ ಮಹಿಮೆ ಮಾಡುವಂಥ, ಆ ಸ್ವಭಾವದ ಯಾವ ಅತಿಯಾದಂಥ ಅನಂತವಾದಂಥ ಮುಗಿಯಲಾರದೇ ಇರುವಂಥ ಮಹಿಮೆಯನ್ನು ತಂದುಕೊಳ್ಳುವ ಮಂಗಲಮಯವಾದಂಥ ಅವಸರ ಈಗ ನಮ್ಮ ಜೀವನದೊಳಗಿದೆ. ಏನೂ ಮಾಡಬೇಕಾಗಿಲ್ಲ, ಶರೀರದೊಳಗೆ ಸಾಮರ್ಥ್ಯ ಇಲ್ಲ, ಕೂಡ್ಲಿಕ್ಕೆ ಆಗೋದಿಲ್ಲ, ಕೂಡೋದು ಅವಶ್ಯಕ ಇಲ್ಲ. ಮಂದಿರಕ್ಕೆ ಹೋಗೋದು ಆಗ್ತಾ ಇಲ್ಲ, ಹೋಗೋದು ಅವಶ್ಯಕ ಇಲ್ಲಪ್ಪ. ಯಾರೂ ಸಹಾಯಕರು ಇಲ್ಲ, ಬೇಕಾಗಿಲ್ಲಪ್ಪ ಸಹಾಯಕರ. ಅರೆ ಇಂಥ ಚಮತ್ಕಾರಿಕವಾದಂಥ ಸ್ವರೂಪ, ಯಾರ್ದೂ ಸಹಾಯ ಬೇಕಾಗಿಲ್ಲ, ಯಾರದೂ ಯಾವುದೇ ಪ್ರಕಾರದ ಸಹಾಯದ ಅಭಾವದೊಳಗ ಇದರಲ್ಲಿ ಯಾವೂ ಕ್ಷತಿ ಬಂದೇ ಇಲ್ರಿ. ದೇವಶಾಸ್ತ್ರಗುರು, ಅರೆ ಯಾವ ವೀತರಾಗದೇವ ನಿರ್ಗ್ರಂಥಗುರು, ಸಿದ್ಧಾಂತ ಶಾಸ್ತ್ರ ಕಳೆದ ಅನಂತ ಕಾಲದೊಳಗೆ ಸಂಯೋಗ ಆಗಲಿಲ್ಲಲ್ಲ, ಅದರಿಂದ ಯಾವ ಕ್ಷತಿನೂ ಅದರೊಳಗೆ ಬಂದಿಲ್ಲ. ಯಾವುದೇ ಪ್ರಕಾರದಿಂದ ಅದರೊಳಗ ಕಾಂತಿಹೀನತೆ ಬಂದಿಲ್ಲ. ರತ್ನಾಕರ ವರ್ಣಿ ಹೇಳಿದನ, ಉಸುರೆಂಬ ಕರಗಸದಿಂದ ದೇಹಾತ್ಮರ ಬೆಸುಗೆಯ ಬಿಡಿಸಿ ನೋಡಿದರೆ ಮಸುಳದೆ ತೋರ್ಪ ಮಹಾತ್ಮ ನೀನೆನಗೊಳ್ಪ ನೆಸಗು ನಿರಂಜನ ಸಿದ್ಧ. ಎಂಥ ಸಂತ ವಚನ ಇದೆ, ಶಾಂತ ಭಾವ ಇದೆ. ಮಸುಳದೆ ತೋರ್ಪ ಮಹಾತ್ಮ, ಮಸುಳದೆ ತೋರ್ಪ, ಕಾಂತಿಹೀನ ಆಗೇ ಇಲ್ಲಂದ ಮೇಲೆ ಅವ ಕಾಂತಿಯುತವಾಗಿ ತೋರ್ತಾ ಇದ್ದಾನೆ ಒಳಗಡೆ, ಅವನೇ ಮಹಾತ್ಮ ಇದ್ದಾನೆ. ನೀನು ಎನಗೊಳ್ಪ ನೆಸಗು, ಎನಗಂದ್ರೆ ಯಾವುದಕ್ಕ? ಈ ಜ್ಞಾನ ತನ್ನ ದುರ್ಬಲತೆಯಿಂದ ಅನಾದೇ ಯಾವ ಬಂಧ ಭಾವದ ಜೊತೆಗಿನ ಏಕತ್ವ ಇದೆಯಲ್ಲ, ಅದರಲ್ಲಿ ಇನ್ನೂ ಕೆಲವು ಅಂಶ ಉಳಿದಿದೆ ರೀ. ಆ ಕೆಲವು ಅಂಶದ ದುರ್ಬಲತೆಯನ್ನು ಬಿಟ್ಟುಕೊಡುವ ಸಲುವಾಗಿ ನೀನೇ ಮಹಾತ್ಮ ಇದ್ದೀಯಪ್ಪ, ಮಹಾ ಆತ್ಮ, ಉದಾರ ಚರಿತ. ಯಾವುದರ ಸಲುವಾಗಿ? ನಿನ್ನಲ್ಲೇ ಇರುವಂಥದ್ದನ್ನು ಸಂಪೂರ್ಣವಾಗಿ ನನಗೆ ಕೊಟ್ಟು ಬಿಡುವಂಥ, ಸಂಪೂರ್ಣವಾಗಿ ಪರ್ಯಾಯಕ್ಕೆ ದಾರಿ ಎರೆದರನೂ ಕೂಡ
ಅವನೊಳಗಿನ ವೈಭವ, ಅವನೊಳಗಿನ ಶಾಂತಿ, ಅವನೊಳಗಿನ ಕಾಂತಿ ಸ್ವಲ್ಪ ಕೂಡ ಕಮ್ಮಿ ಆಗೋದನೇ ಇಲ್ಲ, ಕ್ಷತಿ ಬರೋದನೇ ಇಲ್ಲ. ಗೊಮ್ಮಟನ ಹಾಡಿನೊಳಗೆ ಭಜನೆಯೊಳಗೇನಿದೆ? ಶಾಂತಿಯ ನಿಲವು ಕಾಂತಿಯ ನಿಲವು ಏನಿದೆ ರೀ? ನಿಲುವು ಎಂಥದ್ದಿದೆ? ಶಾಂತಿ. ಅದರೊಳಗೆ ಕಾಂತಿ ಎಂಥದ್ದು ಇದೆ? ಚೈತನ್ಯ. ಗೊಮ್ಮಟನಲ್ಲಿ ಏನು ನೋಡಬೇಕಾಗಿದೆ? ಶಾಂತಿಯ ವದನ, ಕಾಂತಿಯ ನಿಲವು. ವಿಶ್ವಕ್ಕೆ ಆದರ್ಶ, ಇಡೀ ವಿಶ್ವಕ್ಕೆ ಆದರ್ಶ. ಯಾರ್ಯಾರು ಆದರ್ಶ ಮಾಡ್ಕೊಂಡಿದ್ದಾರೋ? ಅರೆ, ಯಾರಿಗಾದರೂ ತನ್ನ ಶಾಶ್ವತ ಸುಖದ ಸಲುವಾಗಿ, ಯಾರಿಗಾದರೂ ಈ ಉತ್ತಮ ಮನುಷ್ಯ ಭವದ ಸಾರಭೂತವಾದಂಥ ಸತ್ವವನ್ನು ಹಿಡ್ಕೊಳ್ಳುವ ಸಲುವಾಗಿ ಏನಾದರೂ ಮಾಡಬೇಕಾಗಿದೆ ಅಂತಂದ್ರೆ ಆ ಚೈತನ್ಯದ ಕಾಂತಿಯನ್ನೇ ಆದರ್ಶವನ್ನಾಗಿಟ್ಕೊಳ್ಬೇಕಾಗಿದೆ. ಆ ಚೈತನ್ಯದ ಕಾಂತಿಯನ್ನು ಆದರ್ಶವಾಗಿಟ್ಕೊಂಡ ನಂತರ ಅಂತರಂಗದೊಳಗಿಂದ ಶಾಂತಿಯ ಅಲೆಗಳೇ ಬರ್ತಾ ಇರ್ತವೆ. ಅವುಗಳು ಧುಮ್ಮಿಕ್ಕಿ ಬರುವುದಿಲ್ಲರಿ, ಅವುಗಳದ್ದು ಕೋಲಾಹಲ ಇಲ್ಲ, ಶಾಂತವಾಗಿ ಬರ್ತಾ ಇರ್ತವೆ, ಶಾಂತವಾಗಿ ಬರ್ತಾ ಇರ್ತವೆ. ಸಂಗೀತದೊಳಗ ಯಾವುದೇ ಪ್ರಕಾರದಿಂದ ಕರ್ಕಶತೆ ಇಲ್ಲದ್ದನ, ವಚನದೊಳಗ ಯಾವುದೇ ಪ್ರಕಾರದ ಕರ್ಕಶತೆ ಇಲ್ಲದ್ದನ, ಭಾವದೊಳಗ ಅತ್ಯಂತ ಮಧುರತೆ ತುಂಬಿರುವಂಥ ಹಾಡೇನಿದೆ ಅಲ್ಲ, ಅದು ಜೀವನಿಗೆ ಹಿತಕಾರಕ ಇದೆ. ಅದೇ ಪ್ರಕಾರ ಇಲ್ಲಿ ಶಾಂತಿಯ ವದನ, ಕಾಂತಿಯ ವದನ, ಶಾಂತಿಯ ನಿಲವು. ಅದಕ್ಕೆ ಹಚ್ಚಿ ನೋಡ್ರಿ, ಯಾವ ಭೇದನೂ ಇಲ್ಲ. ಆದರ್ಶ ಯಾವುದಿದೆ? ಆದರ್ಶ ಆ ಚೈತನ್ಯದ ಕಾಂತಿಯ ಅವಲಂಬನೆ ಮಾಡಿ, ಆಶ್ರಯ ಮಾಡಿ ಯಾವ ಶಾಂತಿಯ ಅಲೆಗಳು ಬರ್ತಾ ಇದಾವಲ್ಲ, ಅದುವೇ ಜೀವನಿಗೆ ಆದರ್ಶ ಇದೆ. ಯಾವ ಕಾಲದೊಳಗಾದರೂ, ಇನ್ನು ಅನಂತ ಕಾಲದೊಳಗಾದ್ರೂ, ಒಂದು ವೇಳೆ ಈಗ ಕಾಲಲಬ್ಧಿ ಬಂದಿಲ್ಲ ಅಂಥೇಳಿ ಇಟ್ಕೊಳ್ಳೋನು, ಅನಂತ ಕಾಲ ಕಳೆದ ನಂತರ ಯಾಕಾಗೋಲ್ತು? ಇದುವೇ ಆದರ್ಶವನ್ನಾಗಿ ಇಟ್ಕೊಳ್ಬೇಕಾಗೋದ್ರೆ ಇದನ್ನೇ, ಯಾವುದನ್ನ? ಚೈತನ್ಯದ ಕಾಂತಿಯನ್ನು ಆಶ್ರಯಿಸಿ ಶಾಂತ ರೂಪದಿಂದ ಪರಿಣಮಿಸುವುದು, ಶಾಂತ ರೂಪದಿಂದ ನಿಂತುಕೊಳ್ಳೋದು. ವ್ಯಗ್ರತೆ ಇಲ್ಲ. ಆ ನಿಂತುಕೊಂಡಿರೋ ವೇಳೆದೊಳಗೆ ಯಾವುದೇ ಪ್ರಕಾರದ ವೇದನೆ ಇಲ್ಲ. ಬಹಳ ಹೊತ್ತಾಯ್ತು ನಿಂತಿದ್ದೀರಿ, ಕೂಟ ಅನ್ನಬೇಕಾಗಿಲ್ರಿ. ಅದು ನಿಂತಿರೋದು ಹೇಗಿದೆ ರೀ? ನಿಂತಿರುವುದು ಯಾವುದಿದೆ? ನಿಂತಿರುವುದು ಅರೂಪಿ ಇದೆ. ನಿಂತಿರುವುದು ಯಾವುದರಲ್ಲಿ ಇದೆ? ಚೈತನ್ಯದ ಪ್ರಕಾಶದೊಳಗರಿ, ಕಾಂತಿಯೊಳಗ. ಕಾಂತಿಹೀನ ಆಗೇ ಇಲ್ಲದ. ಅರೆ, ಯಾವುದು ಕಾಂತಿಹೀನ ಆಗೇ ಇಲ್ಲ, ತನ್ನ ನೈಜತ್ವವನ್ನು ಕಳೆದುಕೊಂಡೇ ಇಲ್ಲ, ಅದುವೇ ನಿಜವಾಗಿ ಆದರ್ಶ ಇದೆ. ಅದುವೇ ನಿಜವಾಗಿ ಆಶ್ರಯ ಮಾಡಲಿಕ್ಕೆ ಯೋಗ್ಯ ಇದೆ. ಅದುವೇ ಅನುಭವ ಮಾಡಲಿಕ್ಕೆ ಯೋಗ್ಯ ಇದೆ. ಅದುವೇ ಸರ್ವಸ್ವ ಆಗಬೇಕ್ರಿ. ತಿಳಿತಾ ಇದೆ ಅಂದ್ಕೊಳ್ತೇನೆ. ಏನ್ರಿ? ನಿರ್ವಿಕಾರ ಚೈತನ್ಯ ಚಮತ್ಕಾರ ಮಾತ್ರಂ ಆತ್ಮಸ್ವಭಾವಂ. ಇಷ್ಟ ಸಾಕ್ರಿ, ಮುಂದಿಂದ ಬೇಕಿಲ್ಲ. ಮುಂದೆ ಎಲ್ಲಿಯವರೆಗೆ ಇದೆ ಪೂರ್ಣ ವಿರಾಮ, ಅಲ್ಲಿ ತನಕ ಬೇಕಿಲ್ಲ. ಅರ್ಧ ವಾಕ್ಯ ಸಾಕು ಅಂಥೇಳಿನ ಪಂಡಿತ್ ರಾಜಮಲ್ಲರ ಕಲಶ ಟೀಕೆ ಬರೆಯುವುದರೊಳಗ ಖಂಡಾನ್ವಯ ಅರ್ಥ, ಖಂಡಾನ್ವಯ, ಒಂದು ಖಂಡ ಸಾಕ್ರೆ, ಒಂದು ತುಂಡ ಸಾಕ್ರೆ, ಅರ್ಧ ವಾಕ್ಯ ಸಾಕ್ರೆ. ನಾನು ಎಂಥವಿದ್ದೇನೆ, ನನ್ನ ಸ್ವಭಾವ ಎಂಥದ್ದಿದೆ. ಎಂಥದ್ದ? ನಿರ್ವಿಕಾರ ಚೈತನ್ಯ ಚಮತ್ಕಾರ ಮಾತ್ರಂ. ಏನ? ಆತ್ಮ ಸ್ವಭಾವ, ನನ್ನ ಸ್ವಭಾವ. ಇಲ್ಲಿ ಯಾರಿಗೂ ನಮಸ್ಕಾರ ಮಾಡಿಲ್ಲ, ಇದು ಜಪ ಅಲ್ಲ. ಆದರೆ ಇದನ್ನು ಜಪದ ರೂಪದಿಂದ ಆಂತರ್ಯದೊಳಗೆ ಸ್ವೀಕಾರ ಮಾಡಿದರೆ ನಿಜವಾಗಿ ಏನಾದರೂ ಈ ಪ್ರಯೋಗದಿಂದ ಲಾಭ ಆಗಬಹುದೇನೋ ಅನ್ನುವ ಅನ್ನಿಸಿಕೆ. ಏನ? ನಿರ್ವಿಕಾರ ಚೈತನ್ಯ ಚಮತ್ಕಾರ ಮಾತ್ರಂ ಆತ್ಮಸ್ವಭಾವಂ.
ಆತ್ಮನ ಸ್ವಭಾವ ಎಂಥದ್ದಿದೆ? ನಿರ್ವಿಕಾರ ಚೈತನ್ಯ ಚಮತ್ಕಾರ ಮಾತ್ರ. ಆತ್ಮ ಸ್ವಭಾವಂ ಅರ್ಥಾತ್ ನನ್ನ ಸ್ವಭಾವ. ಈ ಪ್ರಕಾರದ ಅನುಭವ, ಈ ಪ್ರಕಾರದ ಜ್ಞಾನ, ಈ ಪ್ರಕಾರದ ಮನ್ನಣೆ ಒಳಗಡೆ ವರ್ತಿಸ್ತಾ ಇತ್ತು. ಸ್ವಯಂ ಆತ್ಮ ಈ ಪ್ರಕಾರದಿಂದ ಪರಿಣಮನ ಮಾಡಿದ ಅಂತಂದ್ರೆ ಏನು ಬೇಕು ಹೇಳ್ರಿ? ಏನು ಬೇಕ್ರಿ? ಅರ್ಹಂತರ ವಿದ್ಯಮಾನತೆ ಬೇಕ್ರಿ? ಜಿನವಾಣಿಯ ಅವಶ್ಯಕತೆ ಇದೆ ರೀ? ವ್ರತರೂಪದ ಪರಿಣಾಮ ಬರ್ತಿದೆ ಅಲ್ಲಿ ಉಕ್ಕಿ ಉದಿಸಿ ತಪಸ್ಸು ಮಾಡಬೇಕನ್ನುವ ವ್ಯಗ್ರತೆ ಇದೆ ರೀ ಅಲ್ಲಿ? ಏನಿದೆ? ನನ್ನ ಸ್ವರೂಪ ಹೀಗಿದೆ. ಹ್ಯಾಗ? ನಿರ್ವಿಕಾರ ಚೈತನ್ಯ ಚಮತ್ಕಾರ ಮಾತ್ರ. ಕೇವಲ ಅಷ್ಟೇ ಇದೆ, ಮಾತ್ರ ಅಷ್ಟೇ ಇದೆ. ಎಷ್ಟ? ನಿರ್ವಿಕಾರ ಚೈತನ್ಯ ಚಮತ್ಕಾರ. ಚಮತ್ಕಾರ ಯಾಕ? ಚಮತ್ಕಾರ ಯಾಕ? ವಿಕಾರದ ಪ್ರಸಂಗ ಕೋಟಿ ಇರಲಿ, ಅನಂತ ಇರಲಿ, ಆದರೆ ವಿಕಾರ ರೂಪ ಆಗುವುದಿಲ್ಲ. ಇಂಥ ಚಮತ್ಕಾರ ವಸ್ತು ಎಲ್ಲಿಂದ ಸಿಗೋದ್ರಿ? ಇಂಥ ಬಟ್ಟೆ ಎಲ್ಲಿಂದ ಸಿಗೋದು? ಬೇಕಾದಂಥ ಕೆಸರದೊಳಗೆ ಒಗೆದ್ರೂ ಕೂಡ, ಮಲಿನ ನೀರಿನೊಳಗೆ ಮುಳುಗಿಸಿದ್ರೂ ಕೂಡ ಸ್ವಲ್ಪನೂ ಮಲಿನ ಅದಕ್ಕೆ ಅಂಟಿಕೊಳ್ಳುವುದಿಲ್ಲ. ಅಂಥ ಬಟ್ಟೆ ಎಲ್ಲಿ ಸಿಗೋದ್ರಿ? ಹಾಗಾದ್ರೆ ಅಂಥ ವಸ್ತು ನೀನಿದ್ದಿ. ಕೋಟಿ ಸಾಗರಗಳ ವರ್ಷಗಳವರೆಗೆ ಕೂಡ ನಿಗೋಧದಲ್ಲಿ ಅಕ್ಷರದ ಅನಂತವ ಆಗ ಮಾತ್ರ ಪ್ರಗಟ ಜ್ಞಾನ ಇತ್ತು. ಆದ್ರೆ ಆ ನಿರ್ವಿಕಾರ ಚೈತನ್ಯ ಸ್ವಭಾವದೊಳಗೆ ಯಾವ ವ್ಯತ್ಯಯ ಬರಲಿಲ್ಲ. ಈಗ ಅಲ್ಲಿ ಇತ್ತು, ಅಲ್ಲಿ ಯಾವ ವ್ಯತ್ಯಯ ಬರಲಿಲ್ಲ. ಹಾಗಾದ್ರೆ ಅಲ್ಲಿ ಹೋಗೋದಕ್ಕೆ ಯಾಕೆ ಮನಾಯಿ ಮಾಡ್ತಾ ಇದ್ದೀರಿ ನೀವು? ಅಲ್ಲೇ ಹೋಗಿ ಇರ್ತೀವಲ್ಲ ನಾವು. ಅಲ್ಲಿ ಹೋಗುವುದರ ಸಲುವಾಗಿಲ್ಲ, ಅಲ್ಲಿ ಇರುವೆಳೆದೊಳಗಿನ ಮಾತಿಲ್ಲ. ಆದ್ರೆ ಅಲ್ಲಿ ಇರುವೆಳೆದೊಳಗೂ ಕೂಡ ಇಂಥದ್ದು ನನ್ನ ಸ್ವಭಾವ ಇದೆ ಅಂಥೇಳಿ ಈಗ ತಿಳ್ಕೊಳ್ಳುವ ಅವಸರ ಏನು ಬಂದಿದೆಯಲ್ಲ, ಇದರ ಮಹಿಮೆ ಇದೆ ರೀ. ಇದರ ಮಹಿಮೆ ಅವಸರದ ಮಹಿಮೆಯೋ ಅಥವಾ ತಿಳಿದುಕೊಳ್ಳುವುದರ ಮಹಿಮೆ, ಎರಡೂ ಮಹಿಮೆ ರೀ, ಸಮಾನ ಇದೆ ರೀ. ಇದೇನು ಅವಸರ ಪ್ರಾಪ್ತ ಆಗಿದೆ, ಇಂಥ ಅವಸರ ಅನಂತ ಕಾಲದೊಳಗೆ ಬಂದಿರಲಿಲ್ಲ ಅಂಥೇಳೇನು ಚಮತ್ಕಾರ ರೀ. ಅಂಥ ಅವಸ್ಥೆಯಿಂದೆಲ್ಲ ಮೇಲೆದ್ದು ಬಂದಿದೇನಲ್ಲ, ಇಲ್ಲಿಯವರೆಗೆ ಬಂದಿದ್ದೇನೆ. ಇದೇನು ಸಾಮಾನ್ಯ ಚಮತ್ಕಾರ ಅಲ್ಲ, ಸಾಮಾನ್ಯ ಪುರುಷಾರ್ಥ ಅಲ್ಲ. ಹಾಗಾದರೆ ಇದರ ಮಹಿಮೆನೂ ಅದರಷ್ಟನೇ ಇದೆ ರೀ. ಆದರೆ ಯಾವಾಗ ಆ ಕಾರ್ಯ ಮಾಡುವ ಮನಸ್ಸು ರುಚಿ ಉತ್ಪನ್ನ ಆಯಿತು ಅಂತಂದ್ರೆ ಇದ್ರದ್ದು ಮಹಿಮೆ ಇದೆ. ಅಂದ್ರನ ನಿರ್ಮಲ ಪರ್ಯಾಯದ್ದನು ಮಹಿಮೆ ಇದೆ, ನಿರ್ಮಲ ಸ್ವಭಾವದ್ದನು ಮಹಿಮೆ ಇದೆ. ನಿರ್ಮಲ ಪರ್ಯಾಯಗಳನ್ನು ಹೊರಡಿಸುವಂಥ ಸಾಮರ್ಥ್ಯವುಳ್ಳ ಆತ್ಮನನ್ನು ತಿಳಿದುಕೊಳ್ಳುವ ವರ್ತಮಾನ ಜ್ಞಾನದ್ದೂ ಮಹಿಮೆ ಇದೆ. ಈಗ ನಮ್ಮದ ಮಿಥ್ಯಾತ್ವ ಇರುವೆಳೆದೊಳಗೂ ಕೂಡ ಜ್ಞಾನಾವರಣ ಮೊದಲಾದ 8 ಕರ್ಮಗಳ ಉದಯ ಇರುವೆಳೆದೊಳಗೂ ಕೂಡ ಅದರ ಮಹಿಮೆ ಮಾಡುವಂಥ ಒಂದೇನು ಸುಯೋಗ ಸುಅವಸರ, ಅನ್ಯ ಕ್ಷೇತ್ರದ ಅಪೇಕ್ಷಾದಿಂದ ಅನ್ಯ ಕಾಲದ ಪರ್ವತಿಥಿ ಎಂಬ ಅನ್ಯ ಕಾಲದ ಅಪೇಕ್ಷಾದಿಂದ ಅಲ್ಲ. ಈಗ ನನ್ನ ಪ್ರಕಟ ಜ್ಞಾನದೊಳಗೆ ದ್ರವ್ಯ ಕ್ಷೇತ್ರ ಕಾಲ ಭಾವ 4 ಅಳವಡಿಸಿದ ನಂತರ ಈ ಮಂಗಲಮಯವಾದಂಥ ನನ್ನ ಪ್ರಕಟ ಜ್ಞಾನ ಇದೆಯೋ, ಇಂಥ ಜ್ಞಾನ ಕಳೆದ ಅನಂತ ಕಾಲದೊಳಗೆ ಇರಲಿಲ್ಲ. ಇದರ ಮಹಿಮೆ ಬಂತು ಅಂತಂದ್ರೆ ಅದರ ಮಹಿಮೆ ಮಾಡೇ ಮಾಡ್ತಿದ್ದೇನೆ. ಯಾವುದರದ? ಯಾವುದು ಅನಂತ ಕಾಲದೊಳಗೆ ಇದರ ಮಹಿಮೆಯನ್ನು ಮಾಡದೇ ಇರುವುದರ ಫಲಸ್ವರೂಪವಾಗಿ ತಾನೇ ಹೀನ ಸ್ಥಿತಿಯೊಳಗೆ ಹೋಗಿ ಬಿದ್ದಿತ್ತೋ, ಇನ್ನು ಮತ್ತೆ ಎಂದಾದರೂ ಈ ಅವಸ್ಥೆ ಆ ಅವಸ್ಥೆಗೆ ಕಾರಣ ಆಗುವ ಹಾಗೆ ಪರಿಣಮನ ಮಾಡಬಹುದೇನ್ರಿ? ಮಾಡಬಹುದೇನ? ಈ ಇಂದ್ಯಾವ ಸಂಜ್ಞಿ ಪಂಚೇಂದ್ರಿಯ ಸ್ವತತ್ವವನ್ನು ಅರೇ ನಿರ್ವಿಕಾರ ಚೈತನ್ಯ ಚಮತ್ಕಾರ ಮಾತ್ರ ಆತ್ಮಸ್ವರೂಪ ಇದೆ, ಆತ್ಮನ ಸ್ವಭಾವ ಇದೆ ಅಂಥೇಳಿ ತಿಳಿದುಕೊಳ್ಳುವ ಈ ಸಮಯದ ಯಾವ ಜ್ಞಾನದ ಯೋಗ್ಯತೆ ಇದೆ, ಆ ಯೋಗ್ಯತೆಯಿದ್ದ ಮಹಿಮೆ, ಆ ಯೋಗ್ಯತೆಯಿದ್ದ ಉತ್ಕೃಷ್ಟತೆ ಅದಕ್ಕೆ ಒಂದು ವೇಳೆ ತಿಳಿದು ಬಂತು ಅಂತಂದ್ರೆ ಪುನಃ ಅಲ್ಲಿ ಅಕ್ಷರದ ಅನಂತವ ಭಾಗ ಮಾತ್ರ ವ್ಯಕ್ತ ಜ್ಞಾನ ಇರುವಂಥ ಅವಸ್ಥೆಗೆ ಹೋಗುವಂಥ ಪರಿಣಮನ ಈ ಜ್ಞಾನ ಮಾಡಬಹುದೆಂದು ಹೇಳಿ. ಪ್ರಗಟ ಜ್ಞಾನ
ಈಗ ಈ ವಿಷಯ ಏನಿದೆ ಇಂದಿನವರೆಗೆ ಬರದೇ ಇರುವಂಥ ವಿಷಯ ಇದೆ ರೀ, ಪ್ರಗಟ ಜ್ಞಾನದ ಮಹಿಮೆ. ಪ್ರಗಟ ಜ್ಞಾನಕ್ಕೆ ಬರೋದು ಇದೇ ಚರ್ಚೆಯನ್ನು ಮುಂದಿನ ವ್ಯಾಖ್ಯಾನದೊಳಗೆ ಅಥವಾ ಮುಂದಿನ ಸ್ವಾಧ್ಯಾಯದೊಳಗ ಮಾಡೋಣ. ಅಲ್ಲಿಯವರೆಗೆ ಎಷ್ಟು 1 ಗಂಟೆ 2 ಗಂಟೆ 3 ಗಂಟೆ ಏನು ಬಿಡುವಿದೆ, ಅಂತರಾಲದ ಕಾಲ ಇದೆ, ಬುದ್ಧಿಯೊಳಗೆ ಅದರದ್ದೇ ಸ್ವೀಕಾರ ಮಾಡ್ರಿ. ಯಾವುದರದ? ಪ್ರಗಟ ಜ್ಞಾನ ಏನಿದೆ ಅದರ ಮಹಿಮೆ ಎಂತ.